ವೀಕ್ಷಕರೇ, ಇಂದಿನ ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸುಸ್ವಾಗತ. ನೋಡಿ, ಇವತ್ತಿನ ವಿಡಿಯೋದಲ್ಲಿ ಏಪ್ರಿಲ್ 9ನೇ ತಾರೀಕು 2025 ಬುಧವಾರದ ದಿನ ದ್ವಾದಶ ರಾಶಿಯ ಫಲ ಹೇಗಿದೆ, ಪಂಚಾಂಗ ಫಲ ಹೇಗಿದೆ, ಜೊತೆಗೆ ಇವತ್ತಿನ ದಿನ ಮುಹೂರ್ತಗಳು ಮತ್ತೆ ವಿಶೇಷ ದಿನಗಳು ಯಾವ ರೀತಿ ಇರುತ್ತೆ ಅನ್ನುವಂತ ವಿಚಾರಗಳನ್ನು ಈ ವಿಡಿಯೋದಲ್ಲಿ ಇನ್ನಷ್ಟು ಸಂಪೂರ್ಣವಾದ ಮಾಹಿತಿಗಳು ತಿಳಿಸ್ಕೊಡ್ತೇವೆ. ಇನ್ನು ಇವತ್ತಿನ ದಿನ ಯಾರೆಲ್ಲ ವಿವಾಹ ವಾರ್ಷಿಕೋತ್ಸವ ಮತ್ತೆ ತಮ್ಮ ಹುಟ್ಟು ಹಬ್ಬವನ್ನು ಆಚರಣೆ ಮಾಡ್ತಾ ಇರುವವರಿಗೆ ಶುಭಾಶಯಗಳನ್ನು ತಿಳಿಸ್ತಾ, ವೀಕ್ಷಕರೇ ಇವತ್ತಿನ ಪಂಚಾಂಗ ಫಲ ಹೇಗಿದೆ ಅನ್ನುವಂಥದ್ದು ನೋಡೋಣ. ಆದರೆ ಅದಕ್ಕೂ ಮೊದಲು ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನೆಲ್ ಅನ್ನು ನೋಡ್ತಾ ಇದ್ರೆ ಅಥವಾ ನಮ್ಮ ಚಾನೆಲ್ ನಿಮ್ಮ ಬಳಿ ಇದ್ರೂ ಕೂಡ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ತಡ ಮಾಡದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದೇ ರೀತಿ ಇನ್ನಷ್ಟು ಹೊಸ ಮಾಹಿತಿಗಳು ಪ್ರತಿದಿನ ನಮ್ಮ ಚಾನೆಲ್ ಮೂಲಕದಲ್ಲಿ, ಜೊತೆಗೆ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಮೂಲಕದಲ್ಲಿ ಹಲವಾರು ವಿಷಯಗಳನ್ನು ತಿಳಿದುಕೊಳ್ಳಬಹುದು. ಹಾಗಾಗಿ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಪೇಜ್ ನ ಲಿಂಕ್ ಇರುತ್ತೆ, ಅದನ್ನು ನೋಡಿಕೊಂಡು ವೀಕ್ಷಕರೇ ಪ್ರತಿನಿತ್ಯ ಫಾಲೋ ಮಾಡ್ತಾ ಬನ್ನಿ. ಏಪ್ರಿಲ್ 9ನೇ ತಾರೀಕು 2025 ಬುಧವಾರ, ಶ್ರೀ ವಿಶ್ವಾವಸುನಾಮ ಸಂವತ್ಸರ, ಚೈತ್ರ ಮಾಸ, ವಸಂತ ಋತು, ಉತ್ತರಾಯಣ, ಶುಕ್ಲ ಪಕ್ಷ. ಇನ್ನು ಸೂರ್ಯೋದಯ ಬೆಳಗ್ಗೆ 6 ಗಂಟೆ 2 ನಿಮಿಷದಿಂದ ಶುರು ಆದರೆ ಸೂರ್ಯಾಸ್ತ 6 ಗಂಟೆ 44 ನಿಮಿಷದವರೆಗೂ ಇರುತ್ತೆ. ಇನ್ನು ಸೂರ್ಯ ಮೀನ ರಾಶಿಯಲ್ಲಿ ಪ್ರವೇಶ ಮಾಡ್ತಾನೆ, ಚಂದ್ರ ಸಿಂಹ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ. ದ್ವಾದಶಿ ತಿಥಿ ರಾತ್ರಿ 10 ಗಂಟೆ 55 ನಿಮಿಷದವರೆಗೂ ಇರುತ್ತೆ. ನಂತರ ತ್ರಯೋದಶಿ ತಿಥಿ ಪ್ರಾರಂಭವಾಗುತ್ತೆ. ಮಖ ನಕ್ಷತ್ರ ಬೆಳಿಗ್ಗೆ 9 ಗಂಟೆ 57 ನಿಮಿಷದವರೆಗೆ ಇರುತ್ತೆ. ನಂತರ ಪುಬ್ಬ ನಕ್ಷತ್ರ ಪ್ರಾರಂಭವಾಗುತ್ತೆ. ಇನ್ನು ಗಂಡ ಯೋಗ ಸಾಯಂಕಾಲ 6 ಗಂಟೆ 26 ನಿಮಿಷದವರೆಗೂ ಇರುತ್ತೆ. ನಂತರ ವೃದ್ಧಿ ಯೋಗ ಪ್ರಾರಂಭವಾಗುತ್ತೆ. ಭವಕರಣ 10 ಗಂಟೆಯಿಂದ ಶುರುವಾದರೆ ನಂತರ ಬಾಲವಕರಣ 10 ಗಂಟೆ 55 ನಿಮಿಷದವರೆಗೂ ರಾತ್ರಿಯವರೆಗೂ ಇರುತ್ತೆ. ತದನಂತರ ಕೌಲವಕರಣ ಪ್ರಾರಂಭವಾಗುತ್ತೆ. ಇನ್ನು ಈ ದಿನದ ವಿಶೇಷ ದಿನ ಮುಹೂರ್ತಗಳು ನೋಡೋದಾದ್ರೆ, ರಾಹುಕಾಲ ಬಂದು ಮಧ್ಯಾಹ್ನ 12 ಗಂಟೆ 23 ನಿಮಿಷದವರೆಗೂ ಇರುತ್ತೆ. ನಂತರ 1 ಗಂಟೆ 58 ನಿಮಿಷದವರೆಗೂ ಇರುತ್ತೆ. ಗುಳಿಕ ಕಾಲ ಬೆಳಿಗ್ಗೆ 10 ಗಂಟೆ 48 ನಿಮಿಷದಿಂದ 12 ಗಂಟೆ 23 ನಿಮಿಷದವರೆಗೂ ಇರುತ್ತೆ. ಯಮಗಂಡ ಕಾಲ ಬೆಳಿಗ್ಗೆ 7 ಗಂಟೆ 37 ನಿಮಿಷದವರೆಗೂ ಇರುತ್ತೆ. ತದನಂತರ 9 ಗಂಟೆ 12 ನಿಮಿಷದವರೆಗೂ ಇರುತ್ತೆ. ಇನ್ನು ದುರ್ಮುಹೂರ್ತ ಬೆಳಿಗ್ಗೆ 11 ಗಂಟೆ 57 ನಿಮಿಷದಿಂದ 12 ಗಂಟೆ 48 ನಿಮಿಷದವರೆಗೂ ಇರುತ್ತೆ. ಈ ದಿನದ ಮುಹೂರ್ತ ನೋಡಿಕೊಂಡು ವೀಕ್ಷಕರೇ ನಿಮ್ಮ ಒಳ್ಳೆಯ ಶುಭ ಕಾರ್ಯಗಳು, ಒಳ್ಳೆಯ ಕೆಲಸ ಕಾರ್ಯಗಳು ಒಂದು ಒಳ್ಳೆಯ ಸಮಯ ನೋಡಿಕೊಂಡು ಮುಂದುವರಿಸಿ ಅಂತ ಹೇಳ್ತಾ, ವೀಕ್ಷಕರೇ ಇವತ್ತಿನ ದ್ವಾದಶ ರಾಶಿಯ ಫಲ ಹೇಗಿದೆ ಅನ್ನುವಂಥದ್ದು ನೋಡೋಣ. ಇನ್ನು ಮೇಷರಾಶಿಯವರಿಗೆ ಇವತ್ತಿನ ದಿನ ಒಂದಿಷ್ಟು ಹಣವನ್ನು ಸಂಪಾದನೆ ಮಾಡಲು ದಾರಿಗಳು ಸಿಗುತ್ತೆ, ಅವಕಾಶಗಳು ಸಿಗುತ್ತೆ. ಒಂದು ಒಳ್ಳೆಯ ಬೆಳವಣಿಗೆ ಕಾಣಬಹುದು ಇವತ್ತಿನ ದಿನ. ನೀವು ವೈಯಕ್ತಿಕ ಮತ್ತು ವೃತ್ತಿ ಜೀವನದಲ್ಲಿ ಒಂದಿಷ್ಟು ಪ್ರಗತಿ ಸಾಧಿಸ್ತೀರಿ, ಒಂದಿಷ್ಟು ಬೆಳವಣಿಗೆ ಕಾಣ್ತೀರಿ. ಕಚೇರಿಯಲ್ಲಿ ಸಹೋದ್ಯೋಗಿಗಳು ನಿಮಗೆ ಒಂದಿಷ್ಟು ಬೆಂಬಲವನ್ನು ಕೊಡ್ತಾರೆ, ಅವ್ರ ಕಡೆಯಿಂದ ನಿಮಗೆ ಒಂದು ಸಪೋರ್ಟ್ ಸಿಗುತ್ತೆ. ನಿಮ್ಮ ಕೆಲಸ ನೋಡಿ, ನೀವು ಮಾಡುವಂತ ಕೆಲಸ ನೋಡಿ ಮೆಚ್ಚುಗೆಯನ್ನು ಕೊಡ್ತಾರೆ. ಮತ್ತೆ ಹೊಸ ಕೆಲಸ ಕಾರ್ಯಗಳಲ್ಲಿ ಉತ್ತಮವಾದಂತ ಅವಕಾಶಗಳಿದೆ, ಅದರಲ್ಲೂ ಕೂಡ ಲಾಭವನ್ನು ಇವತ್ತಿನ ದಿನ ಗಳಿಸ್ತೀರಿ. ಒಂದು ಒಳ್ಳೆಯ ಯೋಚನೆಗಳು ಇವತ್ತು ಮಾಡಿ ನಿರ್ಧಾರಗಳನ್ನು ತೆಗೆದುಕೊಂಡು ಇವತ್ತಿನ ದಿನ ಶುರು ಮಾಡ್ತೀರಿ. ನಿಮ್ಮ ಕೆಲಸವೂ ಕೂಡ ಉತ್ತಮವಾಗಿರುತ್ತೆ. ಮತ್ತೆ ಅರ್ಧಂಬರ್ಧ ಯಾವ ಕೆಲಸನೂ ಆಗಲ್ಲ ಇವತ್ತಿನ ದಿನ. ನೀವೇನೇ ಮಾಡಿದ್ರು ಕೂಡ ಸಂಪೂರ್ಣವಾಗಿ ಆ ಕೆಲಸ ಮಾಡೋವರೆಗೂ ಇವತ್ತಿನ ದಿನ ನೀವು ಬಿಡಲ್ಲ. ಮತ್ತೆ ನಿಮ್ಮ ಶೈಕ್ಷಣಿಕ ಕೆಲಸದಲ್ಲಿ ಒಂದಿಷ್ಟು ಆಸಕ್ತಿ ಇರುತ್ತೆ. ವಿದ್ಯಾರ್ಥಿಗಳಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತಮವಾದಂತ ಯಶಸ್ಸನ್ನು ಕಾಣಬಹುದು. ಮತ್ತೆ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ನೀವು ಯಶಸ್ಸನ್ನು ಕಾಣಬಹುದು. ನಿಮ್ಮ ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯವನ್ನು ಕಳೆಯುವಂತ ಸಾಧ್ಯತೆ ಇದೆ. ಅವರೊಂದಿಗೆ ಸ್ವಲ್ಪ ಸಮಯವನ್ನು ಕಳಿತೀರಿ, ಖುಷಿಯಾದ ವಾತಾವರಣ ನೋಡ್ತೀರಿ. ಮತ್ತೆ ಅವ್ರಿಗೂ ಕೂಡ ಖುಷಿಯಿಂದ ಇರಲು ನೀವು ಕೆಲವೊಂದು ಪ್ರಯತ್ನಗಳನ್ನು ಮಾಡ್ತೀರಿ. ಅವರೊಂದಿಗೆ ಮತ್ತೆ ನಿಮ್ಮೊಂದಿಗೆ ಇವತ್ತಿನ ದಿನ ರಾತ್ರಿ
ಒಂದು ಇಷ್ಟು ಯೋಚನೆಗಳನ್ನು ನೀವು ಮಾಡಿರ್ತೀರಿ, ಪ್ಲಾನ್ ಮಾಡಿರ್ತೀರಿ. ಡೇಟಿಂಗ್ ಹೋಗುವಂಥದ್ದು ಮತ್ತೆ ಲಾಂಗ್ ಡ್ರೈವ್ ಹೋಗುವಂಥದ್ದು, ಈ ರೀತಿಯ ಯೋಚನೆಗಳನ್ನು ಮಾಡಿ ಇವತ್ತಿನ ದಿನ ಹೊರಗಡೆ ಹೋಗುವಂತ ಸಾಧ್ಯತೆಗಳು ಇರುತ್ತೆ. ಮತ್ತೆ ಇದರಿಂದಲೂ ಕೂಡ ನಿಮಗೆ ಸಂಬಂಧಗಳು ಗಟ್ಟಿ ಆಗುತ್ತೆ. ಒಂದಿಷ್ಟು ಖುಷಿಯಾದ ವಾತಾವರಣ ಕೂಡ ನೀವು ಇವತ್ತು ಕಾಣಬಹುದು. ಇನ್ನು ನಿಮ್ಮ ಜೀವನದಲ್ಲಿ ಇವತ್ತಿನ ದಿನ ಒಂದು ಒಳ್ಳೆ ಸುದ್ದಿ ಕೇಳಬಹುದು. ಬಾಲ್ಯದ ಸ್ನೇಹಿತರೊಂದಿಗೆ ಒಂದಿಷ್ಟು ವಿವಾದಗಳು ಇರುತ್ತೆ, ಆದರೂ ಕೂಡ ಅದು ಸ್ವಲ್ಪ ಬ್ಯಾಲೆನ್ಸ್ ಆಗುತ್ತೆ. ಮತ್ತೆ ನಿಮ್ಮ ವ್ಯಾಪಾರ ಉದ್ಯೋಗಗಳಲ್ಲಿ ಗೊಂದಲಗಳು ಇದ್ರೂ ಕೂಡ ಅದನ್ನು ನಿಭಾಯಿಸ್ಕೊಂಡು ಹೋಗ್ತೀರಿ. ದೇವರ ಒಂದು ಆಶೀರ್ವಾದದಿಂದ, ಭಗವಂತನ ಆಶೀರ್ವಾದದಿಂದ ಇವತ್ತಿನ ದಿನ ಕೆಲವೊಂದು ಕೆಲಸ ಕಾರ್ಯಗಳು ಸಂಪೂರ್ಣವಾಗುತ್ತೆ. ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ 6 ಆಗಿದ್ರೆ ಅದೃಷ್ಟದ ದಿಕ್ಕು ವಾಯುವ್ಯ ದಿಕ್ಕು ಆಗಿರುತ್ತೆ. ಈ ದಿಕ್ಕಿನಲ್ಲಿ ನಿಮ್ಮ ಪ್ರಯಾಣ ಮಾಡುವುದರಿಂದ ಶುಭ ಫಲಗಳು ನೀವು ಕಾಣಬಹುದು. ಅದೃಷ್ಟದ ಬಣ್ಣ ನೇರಳೆ ಬಣ್ಣ ಆಗಿರುತ್ತೆ. ಈ ಬಣ್ಣದ ವಸ್ತು ಅಥವಾ ಬಟ್ಟೆ ಧರಿಸುವುದರಿಂದ ನಿಮ್ಮ ಜೀವನದಲ್ಲಿ ಇನ್ನಷ್ಟು ಶುಭ ಫಲಗಳು ನೀವು ಕಾಣಬಹುದು. ಇನ್ನು ವೃಷಭ ರಾಶಿಯವರಿಗೆ ನಿಮ್ಮ ಹಳೆಯ ಒಂದು ಕೆಲಸ ಕಾರ್ಯಗಳು, ಬಾಕಿ ಇರುವಂತ ಕೆಲಸ ಕಾರ್ಯಗಳು ಇವತ್ತಿನ ದಿನ ಅದು ನಡೆಯುತ್ತೆ. ಮತ್ತೆ ನಿಮ್ಮ ವೃತ್ತಿ ಜೀವನದಲ್ಲಿ ಯಶಸ್ಸಿನ ದಾರಿಯೂ ಕೂಡ ನಿಮಗೆ ಸಿಗುತ್ತೆ. ವೈಯಕ್ತಿಕ ಜೀವನದಲ್ಲೂ ಕೂಡ ಒಂದಿಷ್ಟು ಶಾಂತಿ ಮತ್ತೆ ಸಂತೋಷ ಇರುತ್ತೆ. ಆದರೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅಡ್ಡಿ ಆತಂಕಗಳು ಇರುತ್ತೆ. ಕಾಮಗಾರಿ ಕೆಲಸಗಳು, ಕೃಷಿ ಕಾರ್ಮಿಕರಿಗೆ ಮತ್ತೆ ದಿನಸಿ ಅಂಗಡಿ ವ್ಯಾಪಾರ ಮಾಡುವಂತವರಿಗೆ, ಜೊತೆಗೆ ಮನೆ ಕಟ್ಟುವಂತವರಿಗೆ, ಮತ್ತೆ ಯಾವುದಾದ್ರೂ ಒಂದು ಕೆಲಸ ಆಗಿದ್ರು ಕೂಡ ಅದರಲ್ಲಿ ಒಂದಿಷ್ಟು ವಿಳಂಬಗಳು ಇರುತ್ತೆ. ಮತ್ತೆ ನಿಮ್ಮ ಕೆಲಸಗಳು ಕೂಡ ಇವತ್ತಿನ ದಿನ ಮಧ್ಯಂತರವಾಗಿರುತ್ತೆ. ಅಂದ್ರೆ ಒಂದು 50% ನಡೆಯುತ್ತೆ, ಇನ್ 50% ಅರ್ಧಕ್ಕೆ ನಿಂತ್ಕೊಳ್ಳುತ್ತೆ. ಆದರೆ ರೊಮ್ಯಾಂಟಿಕ್ ಜೀವನ ಇವತ್ತು ನೀವು ಕಳೆಯಬಹುದು. ಸಂಗಾತಿಯೊಂದಿಗೆ ಒಂದಿಷ್ಟು ಪ್ರೀತಿ ಹೆಚ್ಚಾಗುತ್ತೆ. ಸಂಬಂಧಗಳಲ್ಲಿ ಪ್ರೀತಿ ಮತ್ತು ಪ್ರಣಯ ನಿಮಗೆ ಅತಿ ಉತ್ತಮವಾಗಿ ಸಿಗುತ್ತೆ. ಮತ್ತೆ ನಿಮ್ಮ ಸಂಗಾತಿಯಿಂದ ನೀವು ಸಂಪೂರ್ಣ ಬೆಂಬಲವನ್ನು ಇವತ್ತಿನ ದಿನ ನೀವು ಕಾಣಬಹುದು. ಅವಿವಾಹಿತ ಜನರಿಗೆ, ಮದುವೆ ಆಗದೆ ಇರುವಂತ ವ್ಯಕ್ತಿಗಳಿಗೆ ಇವತ್ತಿನ ದಿನ ಒಂದು ಹೊಸ ವ್ಯಕ್ತಿಯ ಪರಿಚಯ ಇರುತ್ತೆ. ಅಂದ್ರೆ ಮದುವೆ ವಿಚಾರದಲ್ಲಿ ಒಂದು ವ್ಯಕ್ತಿನ ನೀವು ಕಾಣಬಹುದು, ಭೇಟಿ ಆಗಬಹುದು. ಇದರಿಂದ ಒಂದಿಷ್ಟು ಸಂತೋಷ ಇರುತ್ತೆ. ಮತ್ತೆ ನಿಮ್ಮ ಆರೋಗ್ಯವೂ ಕೂಡ ಇವತ್ತಿನ ದಿನ ಉತ್ತಮವಾಗಿರುತ್ತೆ. ಆದರೆ ಪ್ರಯಾಣ ಮಾಡಬೇಕಾದ್ರೆ ಒಂದ್ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಮತ್ತೆ ವ್ಯವಹಾರ ಮಾಡುವಂತವರು ಕೂಡ ಸಾಲಗಾರರಿಂದ ಸಾಲದ ಒತ್ತಡ ಹೆಚ್ಚಾಗುತ್ತೆ. ಸ್ವಲ್ಪ ಸಾಲದ ಒಂದು ವಿಚಾರದಲ್ಲಿ ಗಮನ ಕೊಡಿ. ಯಾರು ಇವತ್ತಿನ ದಿನ ಸಾಲ ಮಾಡೋಕ್ಕೂ ಹೋಗ್ಬೇಡಿ, ಸಾಲವನ್ನು ತೆಗೆದುಕೊಳ್ಳೋಕ್ಕೂ ಹೋಗ್ಬೇಡಿ. ಅದರ ಕಡೆ ಸ್ವಲ್ಪ ಗಮನ ಕೊಡಿ. ಕೈಗೊಂಡ ಕೆಲಸಗಳು ನೀವು ಇವತ್ತಿನ ದಿನ ಆಗೋದಿಲ್ಲ, ಅದು ಮುಂದಿನ ದಿನದಲ್ಲಿ ಮಾಡೋದಕ್ಕೆ ಪ್ರಯತ್ನಗಳನ್ನು ಮಾಡ್ತೀರಿ. ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ 6 ಆಗಿದ್ರೆ ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು ಆಗಿರುತ್ತೆ. ಈ ದಿಕ್ಕಿನಲ್ಲಿ ನೀವು ಪ್ರಯಾಣ ಮಾಡುವಂಥದ್ದು ಶುಭ ಫಲ ತಂದುಕೊಡುತ್ತೆ. ಮತ್ತೆ ನೀವು ಕೆಂಪು ಬಣ್ಣದ ಬಟ್ಟೆ ಅಥವಾ ವಸ್ತ್ರ ಇಲ್ಲ ನಿಮ್ಮ ಒಂದು ಯಾವುದೇ ಒಂದು ವಸ್ತು ಧರಿಸುವುದರಿಂದ ನಿಮ್ಮ ಜೀವನದಲ್ಲಿ ಇನ್ನಷ್ಟು ಇವತ್ತಿನ ದಿನ ಶುಭ ಫಲಗಳು ಕಾಣಬಹುದು. ಇನ್ನು ಮಿಥುನ ರಾಶಿಯವರಿಗೆ ಒಂದಿಷ್ಟು ಮಾನಸಿಕ ಆರೋಗ್ಯದಲ್ಲಿ ತೊಂದರೆಗಳು ಇರುತ್ತೆ, ಆದ್ರೂ ಕೂಡ ಉತ್ತಮವಾಗಿರುತ್ತೆ. ರಿಕವರಿ ಮಾಡ್ಕೋತೀರಿ. ಆರೋಗ್ಯದಲ್ಲಿ ಸಮಸ್ಯೆ ಇದ್ರೂ ಕೂಡ ಇವತ್ತಿನ ದಿನ ಒಳ್ಳೆ ಆಹಾರ ಪದಾರ್ಥಗಳನ್ನು ಸೇವನೆ ಮಾಡಿ ಮತ್ತೆ ವ್ಯಾಯಾಮಗಳನ್ನು ಮಾಡಿ ಇದರಿಂದ ನಿಮ್ಮ ಆರೋಗ್ಯವು ಒಂದಿಷ್ಟು ರಿಕವರಿ ಮಾಡ್ಕೋತೀರಿ. ಸಮಾಜದಲ್ಲಿ ಗೌರವ ಹೆಚ್ಚಾಗುತ್ತೆ. ಸಾಮಾಜಿಕ ಕಾರ್ಯಗಳಲ್ಲಿ ನೀವು ಇವತ್ತಿನ ದಿನ ಭೇಟಿ ಆಗ್ತೀರಿ. ಮತ್ತೆ ಆ ಒಂದು ಕಾರ್ಯಗಳಲ್ಲಿ ನೀವು ಕೂಡ ಭಾಗಿಯಾಗ್ತೀರಿ. ಮನೆಯಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳನ್ನು ನೀವು ಒಂದಿಷ್ಟು ಯೋಜನೆ ಮಾಡಿ ಅದನ್ನ ಒಂದು ಒಳ್ಳೆಯ ಹಂತಕ್ಕೆ ತರುವುದಕ್ಕೆ ಪ್ರಯತ್ನಗಳನ್ನು ಮಾಡ್ತೀರಿ. ಮತ್ತೆ ನಿಮ್ಮ ಭೂಮಿ ಅಥವಾ ವಾಹನದ ಒಂದು ವಿಚಾರದಲ್ಲಿ ಒಂದು ಒಳ್ಳೆ ಯೋಗ ಇದೆ. ಇವತ್ತಿನ ದಿನ ಭೂಮಿ ಖರೀದಿ ಮಾಡುವಂಥದ್ದು, ವಾಹನ ಖರೀದಿ ಮಾಡುವಂಥದ್ದು, ಇದರಿಂದ ಸಂತೋಷದ ವಾತಾವರಣ ಇರುತ್ತೆ. ಇನ್ನು ಶೈಕ್ಷಣಿಕ ಕೆಲಸದಲ್ಲಿ ನೀವು ಉತ್ತಮವಾದಂತ ಫಲವನ್ನು ಕಾಣಬಹುದು. ಮಾತಿನಲ್ಲಿ ಒಂದು ಒಳ್ಳೆಯ ಮಾಧುರ್ಯ ಇರುತ್ತೆ. ಮಾತಿನಲ್ಲಿ ಜನರನ್ನು ನೀವು ಅಟ್ರಾಕ್ಟಿವ್ ಆಗಿ ಮಾಡ್ಕೊಳ್ಳುವಂತ ಒಂದು ಕೆಪಾಸಿಟಿ ಹೊಂದಿರ್ತೀರಿ. ಮಾತಿನಲ್ಲಿ ನೀವು ಏನ್ ಬೇಕಾದ್ರೂ ನೀವು ಸಾಧಿಸಬಹುದು, ಆದರೆ ಮಾತಿನ ಕಡೆ ಸ್ವಲ್ಪ ನಿಗಾ ಇರಲಿ. ಇನ್ನು ಶೈಕ್ಷಣಿಕ ಕೆಲಸದ ಕಾರ್ಯಗಳಲ್ಲಿ ನೀವು ಉತ್ತಮವಾದಂತ ಫಲವನ್ನು ಕಾಣ್ತೀರಿ. ಮತ್ತೆ ಆತ್ಮವಿಶ್ವಾಸದಿಂದ ಇವತ್ತಿನ ದಿನ ನಿಮಗೆ ಶಕ್ತಿ, ಧೈರ್ಯ ಇರುತ್ತೆ. ನಿಮ್ಮ ಕಚೇರಿ ರಾಜಕೀಯದಿಂದ ಒಂದಿಷ್ಟು ಇವತ್ತಿನ
ದೂರ ಇರುವಂತ ಪ್ರಯತ್ನಗಳನ್ನು ಮಾಡಿ. ಇದರಿಂದ ಸ್ವಲ್ಪ ತೊಂದರೆಗಳು ಇರುತ್ತೆ. ಕಚೇರಿ ಸ್ಥಳಗಳಲ್ಲಿ ಅಧಿಕಾರಿಗಳಿಂದ ಒಂದಿಷ್ಟು ಒತ್ತಡ, ಕೆಲಸದ ಒತ್ತಡ ಇರುತ್ತೆ. ರಾಜಕೀಯದಿಂದ ಸ್ವಲ್ಪ ದೂರ ಇರುವಂತ ಪ್ರಯತ್ನಗಳನ್ನು ಮಾಡಿ. ಅದರಲ್ಲೂ ಕೂಡ ಒಂದಿಷ್ಟು ಕೆಲಸದ ಒತ್ತಡ ಕೂಡ ಇರುತ್ತೆ. ಆದಷ್ಟು ನಿಮ್ಮ ಮನಸ್ಸನ್ನು ಫ್ರೀ ಮಾಡ್ಕೊಳ್ಳಿ, ಮತ್ತೆ ಒಂದಿಷ್ಟು ವಿಶ್ರಾಂತಿ ಪಡೆದುಕೊಳ್ಳುವುದರ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಮತ್ತೆ ಬೇರೆ ಸ್ಥಳಕ್ಕೆ ಹೋಗುವಂಥದ್ದು, ಮತ್ತೆ ಯಾವ್ದಾದ್ರು ಒಂದು ಟೂರ್ಗೆ ಹೋಗುವಂಥದ್ದು, ಈ ತರ ಒಂದು ಪ್ಲಾನ್ ಮಾಡಿ. ನಿಮ್ಮ ಒಂದು ಮನಸ್ಸು ಕೂಡ ಒಂದಿಷ್ಟು ಹಗುರವಾಗುತ್ತೆ. ಸಹೋದ್ಯೋಗಿಗಳೊಂದಿಗೆ ಒಂದಿಷ್ಟು ವಾದ ವಿವಾದಗಳು ಇರುತ್ತೆ, ಅದನ್ನು ಸ್ವಲ್ಪ ನೀವು ತಪ್ಪಿಸ್ಬೇಕಾಗುತ್ತೆ. ಇದರ ಕಡೆ ಸ್ವಲ್ಪ ಗಮನ ಕೊಡಿ. ಕೆಲವು ಸ್ಥಳೀಯರು ಪೂರ್ವಜರ ಆಸ್ತಿಯಿಂದ ಹಣವನ್ನು ಸಂಪಾದನೆ ಮಾಡುವಂತ ಒಂದು ಪ್ರಯತ್ನಗಳನ್ನು ಮಾಡಬಹುದು. ಆರೋಗ್ಯಕ್ಕೆ ಸಂಬಂಧಿತ ವಿಚಾರಗಳು, ಸಮಸ್ಯೆಗಳು ಏನಾದರೂ ಇದ್ರೆ ಅದೆಲ್ಲ ಇವತ್ತಿನ ದಿನ ನಿವಾರಣೆ ಆಗುತ್ತೆ. ಇನ್ನು ನಿಮಗೆ ಪ್ರಮುಖ ವ್ಯಕ್ತಿಗಳಿಂದ ಒಂದು ಅಪರೂಪದ ಆಮಂತ್ರಣಗಳು ನಿಮಗೆ ಬರುತ್ತೆ. ಕುಟುಂಬ ಸದಸ್ಯರೊಂದಿಗೆ ಶುಭ ಕಾರ್ಯಗಳಲ್ಲಿ ನೀವು ಭಾಗವಹಿಸ್ತೀರಿ. ಸಮಾಜದಲ್ಲಿ ಒಂದಿಷ್ಟು ಪರಿಚಯಗಳು ಹೆಚ್ಚಾಗುತ್ತೆ. ಆರ್ಥಿಕ ಅಭಿವೃದ್ಧಿ ಉಂಟಾಗುತ್ತೆ. ವ್ಯಾಪಾರ ಮತ್ತೆ ಉದ್ಯೋಗಗಳಿಗೆ ತೃಪ್ತಿದಾಯಕ ವಾತಾವರಣ ಇರುತ್ತೆ. ಮತ್ತೆ ಕುಟುಂಬದಲ್ಲಿ ಪ್ರಮುಖ ನಿರ್ಧಾರಗಳನ್ನು ಇವತ್ತಿನ ದಿನ ತೆಗೆದುಕೊಂಡು ಆ ನಿರ್ಧಾರಗಳಿಗೆ ಬದ್ಧವಾಗಿ ಇರೋದಕ್ಕೆ ಪ್ರಯತ್ನ ಮಾಡ್ತೀರಿ. ಅದೃಷ್ಟದ ಸಂಖ್ಯೆ 5 ಆಗಿದ್ರೆ ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು ಆಗಿರುತ್ತೆ. ಈ ದಿಕ್ಕಿನಲ್ಲಿ ನಿಮ್ಮ ಪ್ರಯಾಣ ಮಾಡುವಂಥದ್ದು ಶುಭವನ್ನು ತಂದುಕೊಡುತ್ತೆ. ಮತ್ತೆ ನೀಲಿ ಬಣ್ಣದ ಬಟ್ಟೆ ಅಥವಾ ವಸ್ತುವನ್ನು ಧರಿಸೋದ್ರಿಂದ ಇವತ್ತಿನ ದಿನ ಶುಭ ಫಲಗಳು ಕಾಣಬಹುದು. ಇನ್ನು ಕರ್ಕಾಟಕ ರಾಶಿಯವರಿಗೆ ಹಣಕಾಸಿನ ವಿಷಯಗಳಲ್ಲಿ ತುಂಬಾ ಅದೃಷ್ಟ ಇರುತ್ತೆ. ಅಂದ್ರೆ ಹಣದ ವಿಚಾರದಲ್ಲಿ ಯಾವುದಾದ್ರೂ ಒಂದು ಮೂಲದಿಂದ ಹಣನ ಒಂದು ಸಂಪಾದನೆ ಮಾಡುವಂತ ಒಂದು ಅವಕಾಶಗಳು ಸಿಗುತ್ತೆ. ಮತ್ತೆ ಹಣದ ಒಳಹರಿವು ಕೂಡ ಹೆಚ್ಚಾಗುತ್ತೆ. ಕೆಲವು ವ್ಯಕ್ತಿಗಳು ಉತ್ತಮ ಪ್ಯಾಕೇಜ್ನೊಂದಿಗೆ ಹೊಸ ಉದ್ಯೋಗದ ಒಂದು ಪ್ರಯತ್ನಗಳನ್ನು ಮಾಡುವಂತ ಒಂದು ಅವಕಾಶಗಳು ಇರುತ್ತೆ. ವೈಯಕ್ತಿಕ ಮತ್ತೆ ವೃತ್ತಿ ಜೀವನದಲ್ಲಿ ಒಂದು ಒಳ್ಳೆ ಬೆಳವಣಿಗೆ ಮತ್ತೆ ಅವಕಾಶಗಳು ಇರುತ್ತೆ. ಕೆಲವರಿಗೆ ಆರೋಗ್ಯದ ವಿಚಾರದಲ್ಲಿ ಒಂದಿಷ್ಟು ತೊಂದರೆಗಳು ಇರುತ್ತೆ. ಚರ್ಮದ ಒಂದು ಸಮಸ್ಯೆಗಳು, ಮತ್ತೆ ಕೆಲವೊಂದು ಸ್ಕಿನ್ ಪ್ರಾಬ್ಲಮ್ ಆಗುವಂಥದ್ದು, ಈ ತರ ಸಮಸ್ಯೆಗಳು ಇವತ್ತಿನ ದಿನ ಕಂಡು ಬರಬಹುದು. ಸ್ವಲ್ಪ ಆರೋಗ್ಯದ ಕಡೆ ಜಾಗ್ರತೆ ಇರಿ. ಕೆಲಸಕ್ಕೆ ಸಂಬಂಧಿಸಿದ ಒಂದು ವ್ಯಕ್ತಿಗಳು ಪ್ರಯಾಣಿಸುವಂತಹ ಸಾಧ್ಯತೆಗಳು ಇರುತ್ತೆ. ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಉದ್ಯೋಗಕ್ಕೆ ಹುಡುಕಾಡುತ್ತಿರುವಂತ ವ್ಯಕ್ತಿಗಳು ಇವತ್ತಿನ ದಿನ ಅಧಿಕ ರೀತಿಯ ತಿರುಗಾಟ, ಅಲೆದಾಟ ಇರುತ್ತೆ. ಮತ್ತೆ ಕೆಲವೊಬ್ರು ಮನೆಯನ್ನು ದುರಸ್ತಿ ಮಾಡಲು ಅಥವಾ ವಾಹನವನ್ನು ಖರೀದಿ ಮಾಡಲು ಹಣವನ್ನು ಖರ್ಚು ಮಾಡಬಹುದು. ಈ ವಿಷಯದ ಬಗ್ಗೆ ಸ್ವಲ್ಪ ಜಾಗ್ರತೆ ಇರಿ. ಆದಷ್ಟು ಯಾವ ವಿಷಯದಲ್ಲಿ ಖರ್ಚು ಮಾಡಬೇಕು ಆ ವಿಷಯದಲ್ಲಿ ಖರ್ಚು ಮಾಡಿ, ಉಪಯೋಗ ಆಗುವಂತ ಒಂದು ವಿಷಯದಲ್ಲಿ ಖರ್ಚು ಮಾಡಿ. ಮತ್ತೆ ಸುಮ್ಮನೆ ಖರ್ಚು ಮಾಡಿ ಹಣವನ್ನು ಕಳೆದುಕೊಳ್ಬೇಡಿ. ಮತ್ತೆ ಇವತ್ತಿನ ದಿನ ನೀವು ಸಂಗಾತಿಗೆ ಅಥವಾ ನಿಮ್ಮ ಪ್ರೇಮಿಗಳಿಗೆ, ನಿಮ್ಮ ಒಂದು ಇಷ್ಟಪಟ್ಟಿರುವಂತ ಹುಡುಗಿಯರಿಗೆ ನೀವು ಪ್ರಪೋಸ್ ಮಾಡುವಂತ ಪ್ರಯತ್ನಗಳನ್ನು ಮಾಡ್ತೀರಿ. ಇದರಿಂದನೂ ಒಂದಿಷ್ಟು ಒಳ್ಳೆಯ ಭಾವನೆಗಳು, ಒಳ್ಳೆಯ ಪ್ರೀತಿ, ಮತ್ತೆ ನೀವು ಅಂದುಕೊಂಡಂತ ಒಂದು ಸಕ್ಸಸ್ ಅನ್ನುವಂಥದ್ದು ಇವತ್ತು ಸಿಗುತ್ತೆ. ಧೈರ್ಯವಾಗಿ ಮುನ್ನೋಗ್ಬಹುದು ಇವತ್ತಿನ ದಿನ. ಪ್ರೇಮಿಗಳಿಗಂತೂ ಇವತ್ತಿನ ದಿನ ಉತ್ತಮವಾಗಿದೆ. ಜೊತೆಗೆ ನಿಮ್ಮ ಬಾಲ್ಯದ ಸ್ನೇಹಿತರ ಭೇಟಿಯಿಂದ ಒಂದು ಸಂತೋಷದ ವಾತಾವರಣ ಇರುತ್ತೆ. ಅನೇಕ ವ್ಯಕ್ತಿಗಳ ಪರಿಚಯಗಳು ಕೂಡ ಇವತ್ತಿನ ದಿನ ಅನುಕೂಲ ಮಾಡಿಕೊಡುತ್ತೆ. ನೀವು ಹೊಸ ಆರ್ಥಿಕ ಲಾಭವನ್ನು ಪಡೆಯುವಂತ ಸಾಧ್ಯತೆಗಳಿದೆ. ಕೈಗೊಂಡ ಕೆಲಸ ಕಾರ್ಯಗಳಲ್ಲೂ ಕೂಡ ನಿಮಗೆ ಅಧಿಕ ರೀತಿಯ ಒಂದು ಸಕ್ಸಸ್ ಅನ್ನುವಂಥದ್ದು ಉಂಟಾಗುತ್ತೆ. ಇನ್ನು ಅದೃಷ್ಟದ ಸಂಖ್ಯೆ 1 ಆಗಿದ್ರೆ ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು ಆಗಿರುತ್ತೆ. ಈ ದಿಕ್ಕಿನಲ್ಲಿ ನೀವು ಪ್ರಯಾಣ ಮಾಡುವುದರಿಂದ ಶುಭ ಫಲಗಳು ಸಿಗುತ್ತೆ. ಅದೃಷ್ಟದ ಬಣ್ಣ ಕೆಂಪು ಬಣ್ಣ. ಈ ಬಣ್ಣದ ವಸ್ತು ಧರಿಸೋದ್ರಿಂದ ಅಥವಾ ಬಟ್ಟೆಯನ್ನು ಧರಿಸೋದ್ರಿಂದ ಇನ್ನಷ್ಟು ಶುಭ ಫಲಗಳು ಸಿಗುತ್ತೆ. ಇನ್ನು ಸಿಂಹ ರಾಶಿಯವರಿಗೆ ಇವತ್ತಿನ ದಿನ ಆದಾಯವು ಕೂಡ ಹೆಚ್ಚಿರುತ್ತೆ. ಹಣದ ಒಂದು ವಿಚಾರದಲ್ಲೂ ಕೂಡ ಉತ್ತಮವಾದಂತ ಅನುಕೂಲಗಳಿದೆ. ಒಂದು ಒಳ್ಳೆಯ ಸಂಪಾದನೆ ಮಾಡ್ತೀರಿ ಇವತ್ತಿನ ದಿನ. ಇದರಿಂದ ಮನೆಯ ವಾತಾವರಣ ಕೂಡ ಸಂತೋಷದಿಂದ ಇರುತ್ತೆ. ಕುಟುಂಬದ ವಾತಾವರಣ ಕೂಡ ಸಂತೋಷದಿಂದ ಇರುತ್ತೆ. ಇನ್ನು ನಿಮಗೆ ಮಾನಸಿಕವಾದಂತ ಒಂದು ಒತ್ತಡಗಳು ಇದ್ರೂ ಕೂಡ ಅದನ್ನು ಇವತ್ತಿನ ದಿನ ನೀವು ಮ್ಯಾನೇಜ್ ಮಾಡ್ಕೋತೀರಿ. ನಿಮ್ಮ ಮನಸ್ಸು ಕೂಡ ಒಂಥರ ಹಗುರವಾಗಿರುತ್ತೆ ಇವತ್ತಿನ ದಿನ.
ಕೆಲವರಿಗೆ ಆ ಆಸ್ತಿಯ ಬಗ್ಗೆ ವಿವಾದ ಇರುತ್ತೆ ಇವತ್ತಿನ ದಿನ. ಆ ವಿವಾದಗಳಲ್ಲಿ ಸ್ವಲ್ಪ ತೊಂದರೆಗಳು ಆಗುವಂತ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಜಾಗ್ರತೆಯಿಂದ ಇರಿ. ಮತ್ತೆ ರಾತ್ರಿಯಲ್ಲಿ ಎಚ್ಚರಿಕೆಯಿಂದ ನೀವು ವಾಹನ ಚಲಾಯಿಸಬೇಕು. ಇವತ್ತಿನ ದಿನ ಡ್ರೈವಿಂಗ್ ಮಾಡುವಂತವ್ರು ಯಾರೇ ಆಗಿರಲಿ, ವಾಹನದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ವಾಹನ ಚಲಾಯಿಸಿ. ಮತ್ತೆ ಸಂಚಾರ ನಿಯಮಗಳನ್ನು ಒಂದಿಷ್ಟು ಪಾಲನೆ ಮಾಡಿ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ. ಆರೋಗ್ಯಕರ ಜೀವನ ಶೈಲಿಯನ್ನು ಇವತ್ತಿನ ದಿನ ನೀವು ಕಾಪಾಡ್ಕೋಬೇಕಾಗುತ್ತೆ. ಪ್ರತಿದಿನ ಯೋಗ ಮತ್ತೆ ಧ್ಯಾನ ಮಾಡಿ. ಇನ್ನು ಒಟ್ಟಾರೆಯಾಗಿ ಆರೋಗ್ಯವನ್ನು ಉತ್ತಮವಾಗಿ ಇಟ್ಕೊಳ್ಳಿ. ಮತ್ತೆ ಅವಿವಾಹಿತ ಜನರ ಜೀವನ ಸಂಗಾತಿಯ ಹುಡುಕಾಟವು ಇವತ್ತಿನ ದಿನ ಪೂರ್ಣಗೊಳ್ಳುತ್ತೆ. ನೀವು ಅಂದುಕೊಂಡಂತ ಒಂದು ಕೆಲಸಗಳು ಇವತ್ತಿನ ದಿನ ಪೂರ್ಣಗೊಳ್ಳುವಂತ ಸಾಧ್ಯತೆಗಳಿದೆ. ಟೆನ್ಷನ್ ಬೇಡ. ಮತ್ತೆ ಅಗತ್ಯಕ್ಕೆ ಆರ್ಥಿಕ ಒಂದು ಅನುಕೂಲಗಳು ತುಂಬಾ ಇರುತ್ತೆ. ಆರೋಗ್ಯ ಸಮಸ್ಯೆಗಳಿಂದ ಕಿರಿಕಿರಿ ಹೆಚ್ಚಾಗಬಹುದು. ಅದರ ಕಡೆ ಸ್ವಲ್ಪ ಗಮನ ಕೊಡಿ. ಪ್ರಮುಖ ಕಾರ್ಯಗಳು ಮಧ್ಯದಲ್ಲಿ ಇವತ್ತಿನ ದಿನ ನಿಲ್ಲುತ್ತೆ. ವೃತ್ತಿಪರ ವ್ಯವಹಾರಗಳಲ್ಲಿ ಶ್ರಮ ಹೆಚ್ಚಾಗುತ್ತೆ. ಶ್ರಮ ಪಟ್ಟರೆ, ಕಷ್ಟಪಟ್ಟರೆ ಮಾತ್ರ ನಿಮಗೆ ಫಲ ಸಿಗುತ್ತೆ. ಮತ್ತೆ ಆಪ್ತ ಸ್ನೇಹಿತರೊಂದಿಗೆ ಭಿನ್ನಾಭಿಪ್ರಾಯಗಳು ಇರುತ್ತೆ ಇವತ್ತಿನ ದಿನ. ಸ್ವಲ್ಪ ಸ್ನೇಹಿತರೊಂದಿಗೆ ನಿಮ್ಮ ಒಂದು ಗುಣ, ವ್ಯಕ್ತಿತ್ವಗಳು ಒಳ್ಳೆಯ ಒಂದು ವಾತಾವರಣದಿಂದ ಇರೋದಕ್ಕೆ ಇಷ್ಟಪಡಿ. ಮತ್ತೆ ಯಾವುದೇ ಕಾರಣಕ್ಕೂ ಅವರೊಂದಿಗೆ ವಾದ ವಿವಾದಗಳು ಮಾಡದೇ ಇರುವಂತದ್ದು ಸ್ವಲ್ಪ ಪ್ರಯತ್ನಗಳನ್ನು ಮಾಡಿ. ಮತ್ತೆ ಇನ್ನೊಂದು, ವ್ಯಾಪಾರಗಳು ನಿಧಾನವಾಗಿ ಇದ್ದರೂ ಕೂಡ ಅದರಿಂದ ಅಧಿಕ ರೀತಿಯ ಲಾಭಗಳು ಕೂಡ ಇರುತ್ತೆ. ಅದೃಷ್ಟದ ಸಂಖ್ಯೆ 9 ಆಗಿದ್ರೆ ಅದೃಷ್ಟದ ದಿಕ್ಕು ದಕ್ಷಿಣ ದಿಕ್ಕು ಆಗಿರುತ್ತೆ. ಈ ದಿಕ್ಕಿನಲ್ಲಿ ನಿಮ್ಮ ಪ್ರಯಾಣಗಳನ್ನು ಮಾಡುವುದರಿಂದ ಶುಭ ಫಲಗಳು ಸಿಗುತ್ತೆ. ಮತ್ತೆ ಹಳದಿ ಬಣ್ಣದ ಬಟ್ಟೆ ಧರಿಸುವುದರಿಂದ ಇವತ್ತಿನ ದಿನ ಶುಭ ಫಲಗಳು ನೀವು ಕಾಣಬಹುದು. ಇನ್ನು ಕನ್ಯಾ ರಾಶಿಯವರಿಗೆ ಇವತ್ತು ಆರೋಗ್ಯವು ಕೂಡ ಉತ್ತಮವಾಗಿರುತ್ತೆ. ದೀರ್ಘಕಾಲದ ಕಾಯಿಲೆಯಿಂದ ಇವತ್ತಿನ ದಿನ ನೀವು ಮುಕ್ತರಾಗಿರ್ತೀರಿ. ಎಷ್ಟೋ ದಿನಗಳಿಂದ ಆರೋಗ್ಯದ ಸಮಸ್ಯೆಗಳು ಇರುತ್ತೆ. ಸಮಸ್ಯೆ ಇರೋದನ್ನ ನೋಡಿ ನಿಮಗೂ ಅದರ ಬಗ್ಗೆ ಟೆನ್ಷನ್ ಇರುತ್ತೆ. ಮಾನಸಿಕವಾದಂತ ಒತ್ತಡ, ಅಧಿಕ ತಿರುಗಾಟ, ಅಧಿಕ ರೀತಿಯ ಖರ್ಚು ಈ ವಿಷಯದಲ್ಲಿ ಈ ತರ ಒಂದು ಸಮಸ್ಯೆಗಳು ಇದ್ರೂ ಕೂಡ ಇವತ್ತಿನ ದಿನ ನಿಮ್ಮ ಆರೋಗ್ಯವು ಉತ್ತಮವಾಗಿರುತ್ತೆ. ವ್ಯವಹಾರದಲ್ಲಿ ಲಾಭ ಇರುತ್ತೆ. ನಿಮಗೆ ಹಣದ ಒಂದು ವಿಚಾರದಲ್ಲೂ ಕೂಡ ಅನುಕೂಲಗಳು ಮಾಡಿಕೊಡುತ್ತೆ. ಮತ್ತೆ ಹಿರಿಯರಿಗೆ ಕಚೇರಿಯಲ್ಲಿ ಒಂದಿಷ್ಟು ಬೆಂಬಲ ಇರುತ್ತೆ. ಆದರೆ ಕೆಲಸ ಕಾರ್ಯಗಳು ಒಂದಿಷ್ಟು ಸವಾಲುಗಳನ್ನು ಎದುರಾಗುವಂತ ಸಾಧ್ಯತೆಗಳಿರುತ್ತೆ. ಆ ಸವಾಲುಗಳನ್ನು ನೀವು ಎದುರಿಸ್ಬಿಟ್ಟು ಮುನ್ನುಗ್ಗಬೇಕಾಗುತ್ತೆ. ಸಂಬಂಧಗಳಲ್ಲಿ ಏರಿಳಿತಗಳು ಸಾಧ್ಯತೆ ಇರುತ್ತೆ. ಸಂಬಂಧಗಳಲ್ಲಿ ಒಂದಿಷ್ಟು ತೊಂದರೆಗಳು, ಮತ್ತೆ ಗಂಡ ಹೆಂಡತಿಯರಲ್ಲಿ, ತಂದೆ ತಾಯಿಯವರ ಜೊತೆ, ಅಣ್ಣ ತಮ್ಮಂದಿರಲ್ಲಿ ಒಂದಿಷ್ಟು ಮನಸ್ತಾಪಗಳಿರುತ್ತೆ. ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೋಬೇಕು. ಕೆಲವೊಂದು ಜನರು ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ರಜಾ ದಿನಗಳನ್ನು ಅದರ ಒಂದು ರಜಾ ದಿನಗಳನ್ನು ಕಳೆಯಲು ಪ್ರಯತ್ನಗಳನ್ನು ಮಾಡಬಹುದು. ಅಂದ್ರೆ ಅವರೊಂದಿಗೆ ಒಂದು ಚೂರು ವಾತಾವರಣದಿಂದ ಒಂದಿಷ್ಟು ಸಮಯಗಳನ್ನು ಕಳೆಯುವಂತ ಒಂದು ಸಾಧ್ಯತೆಗಳಿರುತ್ತೆ. ಹಣವನ್ನು ಬುದ್ಧಿವಂತಿಕೆಯಿಂದ ನೀವು ಸಂಪಾದನೆಯನ್ನು ಮಾಡ್ತೀರಿ. ವಿದ್ಯಾರ್ಥಿಗಳು ಕೂಡ ಶೈಕ್ಷಣಿಕ ಕೆಲಸ ಕಾರ್ಯಕ್ರಮಗಳಲ್ಲಿ ಉತ್ತಮ ಫಲಗಳನ್ನು ಪಡೆಯಬಹುದು. ಕುಟುಂಬ ಜೀವನವು ಕೂಡ ಆನಂದಮಯವಾಗಿರುತ್ತೆ. ಮತ್ತೆ ವೈವಾಹಿಕ ಜೀವನದಲ್ಲಿ ಸಂತೋಷ ಇರುತ್ತೆ. ನಿಮ್ಮ ಶಕ್ತಿ, ಧೈರ್ಯ, ಆತ್ಮವಿಶ್ವಾಸ ಇವತ್ತಿನ ದಿನ ಹೆಚ್ಚಾಗುತ್ತೆ. ಮತ್ತೆ ನೀವು ಕೂಡ ಇವತ್ತು ಸಂತೋಷದ ಜೀವನವನ್ನು ನಡೆಸ್ತೀರಿ. ಇನ್ನು ಮನೆಯ ಹೊರಗೆ ಒಂದು ಹೆಚ್ಚು ಜವಾಬ್ದಾರಿಗಳಿಂದ ನಿಮ್ಮ ಜೀವನವು ತುಂಬಿರುತ್ತೆ. ಇದರಿಂದ ವಿಶ್ರಾಂತಿ ಇರೋದಿಲ್ಲ. ಕೌಟುಂಬಿಕ ವಾತಾವರಣ ಅಸ್ತವ್ಯಸ್ತವಾಗಿರುತ್ತೆ. ಕೈಗೆತ್ತಿಕೊಂಡ ಕೆಲಸಗಳು ಮಂದಗತಿಯಲ್ಲಿ ಸಾಗುತ್ತೆ. ಮತ್ತೆ ಅತಿ ವ್ಯರ್ಥ ಖರ್ಚುಗಳು ಕೂಡ ಇವತ್ತಿನ ದಿನ ಹೆಚ್ಚಾಗುತ್ತೆ. ಮತ್ತೆ ಪುಣ್ಯಕ್ಷೇತ್ರಗಳ ದರ್ಶನವನ್ನು ಇವತ್ತಿನ ದಿನ ನೀವು ಮಾಡಬಹುದು. ಆರೋಗ್ಯ ವಿಷಯಗಳಲ್ಲಿ ಸ್ವಲ್ಪ ಜಾಗರೂಕರಾಗಿರೋದು ತುಂಬಾ ಒಳ್ಳೆಯದು. ಇನ್ನು ಅದೃಷ್ಟದ ಸಂಖ್ಯೆ 4 ಆಗಿದ್ರೆ ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ಈ ದಿಕ್ಕಿನಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನು ಮುಂದುವರಿಸಬಹುದು. ಮತ್ತೆ ಹಳದಿ ಬಣ್ಣದ ಬಟ್ಟೆ ಧರಿಸುವುದರಿಂದ ಇವತ್ತಿನ ದಿನ ನಿಮಗೆ ಶುಭ ಫಲಗಳು ಸಿಗುತ್ತೆ. ಇನ್ನು ತುಲಾರಾಶಿಯವರಿಗೆ ಇವತ್ತಿನ ದಿನ ಏನೆಲ್ಲ ಫಲಗಳಿದೆ ಅನ್ನುವಂಥದ್ದು ನೋಡೋಣ. ಆದರೆ ಅದಕ್ಕೂ ಮೊದಲು ನಿಮ್ಮ ಭವಿಷ್ಯಕ್ಕೆ ಉಪಯೋಗ ಆಗುವಂತ ಒಂದು ವಿಡಿಯೋ ಬರ್ತಾ ಇದೆ. ಅದನ್ನು ಸ್ಕಿಪ್ ಮಾಡದೆ ನೋಡ್ಕೊಂಡು ಬನ್ನಿ. ಸಮೃದ್ಧಿ ಪ್ರಿಡಿಕ್ಷನ್. ನಿಮಗೆ ನಿಮ್ಮ ಜೀವನದಲ್ಲಿ ಕಾಡುತ್ತಿರುವ ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕಾ? ಹಾಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ನಿಮಗೆ ಇದೆಯಾ?
ಹಾಗಾದ್ರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಬೇಕಾಗಿದೆ. ಹಾಗಾಗಿ ಇಲ್ಲಿದೆ ನಿಮಗೆ ಒಂದು ಒಳ್ಳೆಯ ಸುವರ್ಣ ಅವಕಾಶ. ಸಮೃದ್ಧಿ ಪ್ರೆಡಿಕ್ಷನ್ ಅವರು ನೀಡುತ್ತಿರುವ ನಿಮ್ಮ ಸಂಪೂರ್ಣವಾದ ಜನ್ಮ ಜಾತಕದ ಫಲವನ್ನು ಈ ಕೂಡಲೇ ಆರ್ಡರ್ ಮಾಡಿ ಪಡೆದುಕೊಳ್ಳಿ. ಈ ಜಾತಕದಲ್ಲಿ ವಿದ್ಯೆ, ಉದ್ಯೋಗ, ಮದುವೆ ಯೋಗ, ಸಂತಾನ, ವ್ಯಾಪಾರ, ಹಣಕಾಸು, ಮನೆ ಕಟ್ಟುವ ಯೋಗ, ಆರೋಗ್ಯ, ಇನ್ನು ಯಾವುದೇ ದೋಷಗಳು ಇದ್ದರೂ ನಿಮ್ಮ ಜನ್ಮ ಜಾತಕ ಫಲದ ಸಹಾಯದಿಂದ ನೀವೇ ನಿಮ್ಮ ಮನೆಯಲ್ಲಿ ಕುಳಿತುಕೊಂಡು ಸರಳವಾಗಿ ಓದಿಕೊಂಡು ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ಸುಲಭವಾಗಿ ಪರಿಹಾರವನ್ನು ಮಾಡಿಕೊಳ್ಳಬಹುದು. ಇನ್ನು ಈ ಜಾತಕದಲ್ಲಿ ವಿಶೇಷವಾಗಿ ಬರುವಂತಹ ರಾಶಿ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಭುಕ್ತಿ ಫಲಗಳು, ಶುಭ ಕಾರ್ಯಗಳಿಗೆ ಮುಹೂರ್ತ ಹಾಗೂ ನಿಮ್ಮ ಕುಂಡಲಿ ದೋಷದ ಸಂಪೂರ್ಣವಾದ ಪರಿಹಾರ ಫಲಗಳನ್ನು ಇದರಲ್ಲಿ ವಿಶ್ಲೇಷಣೆ ಮಾಡಲಾಗಿದೆ. ಈ ಜನ್ಮ ಜಾತಕವು 5 ಭಾಷೆಗಳಲ್ಲೂ ಕೂಡ ಪಡೆದುಕೊಳ್ಳಬಹುದು. ಹಾಗಾದ್ರೆ ನಿಮ್ಮ ಜಾತಕವನ್ನು ಪಡೆಯುವ ವಿಧಾನವನ್ನು ತಿಳಿದುಕೊಳ್ಳಿ. ಮೊದಲನೆಯ ವಿಧಾನ, ನಿಮ್ಮ ಜಾತಕಗಳನ್ನು ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕದಲ್ಲಿ ಕಳುಹಿಸಿಕೊಡಲಾಗುತ್ತದೆ. ಇದನ್ನು ನೀವು ಫೋನಿನ ಮೂಲಕದಲ್ಲಿ ಉಪಯೋಗಿಸಬಹುದು. ಇದರ ಬೆಲೆ 1,000 ರೂಪಾಯಿ ಇರುವ ಈ ಜನ್ಮ ಜಾತಕ ಫಲ ಈಗ ಕೇವಲ 499 ರೂಪಾಯಿಗೆ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ. ಇನ್ನು ಜಾತಕವನ್ನು ಪಡೆಯುವ ಎರಡನೇ ವಿಧಾನ, ನೀವು ಇರುವಂತಹ ಮನೆಯ ವಿಳಾಸಕ್ಕೆ ನಿಮ್ಮ ಸಂಪೂರ್ಣವಾದ ಜಾತಕವನ್ನು ಪುಸ್ತಕದ ರೂಪದಲ್ಲಿ ಕೊರಿಯರ್ ಅಥವಾ ಪೋಸ್ಟ್ ಮೂಲಕದಲ್ಲಿ ಕಳುಹಿಸಿಕೊಡಲಾಗುತ್ತದೆ. ಇದರ ಬೆಲೆ 1,500 ರೂಪಾಯಿ ಇರುವಂತಹ ಈ ಜನ್ಮ ಜಾತಕ ಕೇವಲ 999 ರೂಪಾಯಿಗೆ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ. ಹಾಗಾಗಿ ಪ್ರತಿಯೊಂದು ಜಾತಕವು 80ರಿಂದ 100 ಪುಟದವರೆಗೂ ಪಡೆಯಬಹುದು. ಹಾಗಾದ್ರೆ ಇನ್ನು ಯಾಕೆ ತಡ? ಈ ಕೂಡಲೇ ಆರ್ಡರ್ ಮಾಡಿ ನಿಮ್ಮ ಜನ್ಮ ಜಾತಕ ಫಲವನ್ನು ಪಡೆದುಕೊಳ್ಳಿ. ಇದನ್ನು ಆರ್ಡರ್ ಮಾಡುವ ವಿಧಾನ, ನಿಮ್ಮ ಜನ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಊರು ಅಥವಾ ನಿಮ್ಮ ಜಿಲ್ಲೆ ಯಾವುದೆಂದು ಈ ಎಲ್ಲ ಮಾಹಿತಿಗಳನ್ನು 9901177004 ಈ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಈ ಕೂಡಲೇ ಪಡೆದುಕೊಳ್ಳಿ. ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರ್ಸಿಲ್ಲ ಅಂದ್ರೆ ಅಥವಾ ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡಿಲ್ಲ ಅಂದ್ರೆ ಚಿಂತೆ ಮಾಡಬೇಡಿ. ಸಮೃದ್ಧಿ ಪ್ರೆಡಿಕ್ಷನ್ ಅವರು ನಿಮ್ಮ ಭವಿಷ್ಯದ ಉಪಯೋಗಕ್ಕಾಗಿ ಒಂದು ಒಳ್ಳೆಯ ಸೇವೆಯನ್ನು ಆರಂಭಿಸಿದ್ದಾರೆ. ತಡ ಮಾಡದೆ ಈ ಕೂಡಲೇ ಆರ್ಡರ್ ಮಾಡಿ ಪಡೆದುಕೊಂಡು ನಿಮ್ಮ ಜಾತಕಗಳಲ್ಲಿ ಏನೆಲ್ಲ ಶುಭ ಫಲಗಳಿದೆ ಎಂದು ನೀವು ಸಹ ತಿಳಿದುಕೊಳ್ಳಿ. ಈ ಜಾತಕವು 6 ಭಾಷೆಗಳಲ್ಲೂ ಕೂಡ ಸಿಗುತ್ತವೆ. ಇದನ್ನು ಪಡೆದುಕೊಂಡು ಉಪಯೋಗ ಮಾಡಿಕೊಳ್ಳಿ. ನೋಡಿ, ತುಲಾರಾಶಿಯವರಿಗೆ ಇವತ್ತಿನ ದಿನ ವಿದ್ಯಾರ್ಥಿಗಳು ಒಂದಿಷ್ಟು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ವಿ ಆಗ್ತಾರೆ. ಮತ್ತೆ ಬಂಧು ಮಿತ್ರರಿಂದ ಶುಭ ಕಾರ್ಯಕ್ಕೆ ಆಹ್ವಾನಗಳು ಬರುತ್ತೆ. ಬಂಧು ಮಿತ್ರರೊಂದಿಗೆ ಸಾಮರಸ್ಯದಿಂದ ಇವತ್ತಿನ ದಿನ ನೀವು ನಿಮ್ಮ ವರ್ತನೆಯಿಂದ ಅವರಿಗೂ ಖುಷಿ ಕೊಡುತ್ತೆ, ನಿಮಗೂ ಕೂಡ ಖುಷಿ ಕೊಡುತ್ತೆ. ಅವರನ್ನು ಚೆನ್ನಾಗಿ ನೋಡ್ಕೋತೀರಿ ಇವತ್ತಿನ ದಿನ. ಮತ್ತೆ ಹೊಸ ವಾಹನ ಯೋಗ ಸಿಗುತ್ತೆ. ಸ್ಥಿರಾಸ್ತಿ ವಿವಾದಗಳು ಇವತ್ತಿನ ದಿನ ಪರಿಹಾರವಾಗುತ್ತೆ. ಎಷ್ಟೋ ದಿನದಿಂದ ಆಸ್ತಿ ವಿಚಾರದಲ್ಲಿ ಜಂಜಾಟಗಳು, ಕಿರಿಕಿರಿ ಸಮಸ್ಯೆಗಳು ಇದ್ದರೂ ಕೂಡ ಆ ಆಸ್ತಿ ವಿಚಾರದಲ್ಲಿ ನಿಮ್ಮಂತೆ ಆಗುವಂತ ಸಾಧ್ಯತೆಗಳಿದೆ ಇವತ್ತಿನ ದಿನ. ಮತ್ತೆ ವ್ಯವಹಾರದಲ್ಲಿ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಂಡು ಲಾಭವನ್ನು ಪಡೆಯುವಂತ ಸಾಧ್ಯತೆಗಳು ಇರುತ್ತೆ. ಉದ್ಯೋಗದಲ್ಲೂ ಕೂಡ ಅನುಕೂಲತೆಗಳು ಹೆಚ್ಚಾಗುತ್ತೆ. ಮತ್ತೆ ಒಂದಿಷ್ಟು ಕುಟುಂಬದ ಜೀವನದ ಸಮಸ್ಯೆಗಳನ್ನು ನೀವು ಬುದ್ಧಿವಂತಿಕೆಯಿಂದ ಪರಿಹಾರವನ್ನು ಮಾಡುವಂತ ಒಂದು ಪ್ರಯತ್ನಗಳನ್ನು ಮಾಡ್ತೀರಿ. ಸಂಬಂಧಗಳಲ್ಲಿ ತಾಳ್ಮೆಯನ್ನು ಕಾಪಾಡಿಕೊಳ್ಬೇಕಾಗುವಂಥದ್ದು ತುಂಬಾ ಅವಶ್ಯಕತೆ ಆಗಿರುತ್ತೆ. ಕೋಪದ ಅತಿಯಾದ ಒಂದು ವಿಚಾರದಲ್ಲಿ ನಿಮಗೆ ದೊಡ್ಡ ಸಮಸ್ಯೆ ಆಗಿ ನಿಂತ್ಕೊಳ್ಳುತ್ತೆ. ನಿಮ್ಮ ಕೋಪನೆ ನಿಮಗೆ ಆಗಿ ನಿಂತ್ಕೊಳ್ಳುತ್ತೆ. ಅದನ್ನು ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳಿ. ಇನ್ನು ನಿಮ್ಮ ವೃತ್ತಿ ಜೀವನದಲ್ಲಿ ಯಶಸ್ಸಿನ ಒಂದು ದಾರಿಯನ್ನು ಹುಡುಕುವಂತ ಪ್ರಯತ್ನಗಳನ್ನು ಮಾಡ್ತೀರಿ. ಪ್ರೇಮ ಜೀವನದಲ್ಲಿ ಒಂದಿಷ್ಟು ಆಸಕ್ತಿದಾಯಕವಾದಂತ ಬದಲಾವಣೆಗಳನ್ನು ನೀವು ಇವತ್ತಿನ ದಿನ ಕಾಣ್ತೀರಿ. ನಿಮ್ಮ ಸಂಗಾತಿಯೊಂದಿಗಿನ ಸಂಬಂಧವು ಬಲವಾಗಿರುತ್ತೆ ಮತ್ತೆ ಆಳವಾಗಿರುತ್ತೆ. ಇವತ್ತಿನ ದಿನ ಇಬ್ಬರ ಒಂದು ನಡುವೆ ಒಂದಿಷ್ಟು ಪ್ರೀತಿ ಹೆಚ್ಚಾಗುವಂತ ಸಾಧ್ಯತೆಗಳಿದೆ.
ಇನ್ನು ಅದೃಷ್ಟದ ಸಂಖ್ಯೆ 7 ಆಗಿದ್ರೆ ಅದೃಷ್ಟದ ದಿಕ್ಕು ದಕ್ಷಿಣ ದಿಕ್ಕು ಆಗಿರುತ್ತೆ. ಈ ದಿಕ್ಕಿನಲ್ಲಿ ನಿಮ್ಮ ಕೆಲಸ ಕಾರ್ಯಗಳು, ನಿಮ್ಮ ಪ್ರಯಾಣವನ್ನು ಮಾಡುವುದರಿಂದ ಶುಭ ಫಲಗಳು ಸಿಗುತ್ತೆ. ಅದೃಷ್ಟದ ಬಣ್ಣ ಕಪ್ಪು ಬಣ್ಣ. ಈ ಬಣ್ಣದ ವಸ್ತು ಅಥವಾ ಬಟ್ಟೆಯನ್ನು ಧರಿಸುವುದರಿಂದ ಇನ್ನಷ್ಟು ಶುಭ ಫಲಗಳು ಕಾಣಬಹುದು. ಇನ್ನು ವೃಶ್ಚಿಕ ರಾಶಿಯವರಿಗೆ ತಮ್ಮ ಜೀವನದಲ್ಲಿ ಏರಿಳಿತಗಳು ಇರುತ್ತೆ, ಸಮಸ್ಯೆಗಳು ಇರುತ್ತೆ, ಗೊಂದಲಗಳು ಇರುತ್ತೆ. ಒಂದಿಷ್ಟು ಇಡೀ ದಿನ ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೋಬೇಕಾಗುತ್ತೆ. ಹಣಕಾಸಿನ ವಿಷಯಗಳಲ್ಲಿ ಜಾಗರೂಕರಾಗಿರಿ. ಸುಮ್ಮನೆ ಖರ್ಚು ಮಾಡಬೇಡಿ. ಯಾವುದ್ಯಾವುದೋ ವಿಷಯಕ್ಕೆ ಖರ್ಚು ಮಾಡಬೇಡಿ. ಖರ್ಚು ತುಂಬಾ ಮಾಡ್ತೀರಿ ಇವತ್ತಿನ ದಿನ. ಸ್ವಲ್ಪ ಅದರ ಕಡೆ ಎಚ್ಚರವಾಗಿರಿ. ಆರೋಗ್ಯದ ಕಡೆನೂ ಸ್ವಲ್ಪ ಗಮನ ಕೊಡಿ. ಹಣವನ್ನು ಬುದ್ಧಿವಂತಿಕೆಯಿಂದ ನೀವು ನಿಮ್ಮ ಒಂದು ಹಣವನ್ನು ಯಾವ ರೀತಿ ಖರ್ಚು ಮಾಡಬೇಕನ್ನುವಂಥದ್ದು ಯೋಚನೆ ಮಾಡಿ ಖರ್ಚು ಮಾಡಿ. ಮತ್ತೆ ವೃತ್ತಿ ಜೀವನದಲ್ಲಿ ಬೆಳವಣಿಗೆಗೆ ಹೊಸ ಅವಕಾಶಗಳು ನಿಮಗೆ ಸಿಗುತ್ತೆ. ವೈಯಕ್ತಿಕ ಮತ್ತೆ ವೃತ್ತಿ ಜೀವನದಲ್ಲಿ ಅದೃಷ್ಟವು ನಿಮ್ಮನ್ನು ಹುಡಿಕೊಂಡು ಬರುತ್ತೆ. ಮತ್ತೆ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ನೀವು ಯಶಸ್ಸಿನ ದಾರಿಯನ್ನು ಕಾಣಬಹುದು. ಇನ್ನು ಭೂಮಿ ಅಥವಾ ವಾಹನವನ್ನು ಖರೀದಿ ಮಾಡುವಂತ ಒಂದು ಯೋಚನೆಗಳನ್ನು ಇವತ್ತಿನ ದಿನ ಮಾಡ್ತೀರಿ. ಪ್ರಯಾಣ ಮಾಡುವ ಸಾಧ್ಯತೆಗಳು ಇರುತ್ತೆ. ಜೊತೆಗೆ ವೈವಾಹಿಕ ಜೀವನದಲ್ಲಿ ಸಂತೋಷವೂ ಕೂಡ ಇರುತ್ತೆ. ಸಂಬಂಧಗಳಲ್ಲಿ ಸಾಕಷ್ಟು ಪ್ರೀತಿ ಮತ್ತೆ ಅತಿ ಹೆಚ್ಚು ಆಸಕ್ತಿನೂ ಕೂಡ ಇವತ್ತಿನ ದಿನ ಇಟ್ಕೊಂಡಿರ್ತೀರಿ. ಆಧ್ಯಾತ್ಮಿಕ ಚಿಂತನೆ ಹೆಚ್ಚಾಗುತ್ತೆ. ಪ್ರಮುಖ ಕೆಲಸ ಕಾರ್ಯಗಳು ನೀವು ಮುಂದಿನ ದಿನದಲ್ಲಿ ಮಾಡೋದಕ್ಕೆ ಪ್ರಯತ್ನಗಳನ್ನು ಮಾಡ್ತೀರಿ. ಇನ್ನು ನಿಮ್ಮ ಕುಟುಂಬದ ಸದಸ್ಯರೊಂದಿಗೆ ವಿವಾದಗಳು ಉಂಟಾಗುತ್ತೆ. ಇದರಿಂದ ಸ್ವಲ್ಪ ಸಮಸ್ಯೆಗಳು ಇಡೀ ದಿನ ನೀವು ಎದುರಿಸಬೇಕಾಗುತ್ತೆ. ಹಾಗಾಗಿ ಸ್ವಲ್ಪ ಯಾವುದೇ ತೊಂದರೆಗಳು ಬರದೇ ಇರೋ ರೀತಿಯಲ್ಲಿ ನಿಮ್ಮ ಕುಟುಂಬ ಸದಸ್ಯರನ್ನು, ನಿಮ್ಮ ಕುಟುಂಬದಲ್ಲಿರುವಂತಹ ವ್ಯಕ್ತಿಗಳನ್ನ ಸ್ವಲ್ಪ ಜೋಪಾನವಾಗಿ ನೋಡ್ಕೊಳ್ಳಿ. ಮತ್ತೆ ವಾದ ವಿವಾದಗಳಲ್ಲಿ ಜಾಸ್ತಿ ತಲೆ ಹಾಕಬೇಡಿ. ವ್ಯಾಪಾರಗಳು ಸುಗಮವಾಗಿ ಸಾಗುತ್ತೆ. ಉದ್ಯೋಗಿಗಳು ಹೆಚ್ಚುವರಿ ಜವಾಬ್ದಾರಿಗಳನ್ನು ಇವತ್ತಿನ ದಿನ ನೀವು ಪಡೆದುಕೊಂಡಿರ್ತೀರಿ. ಜವಾಬ್ದಾರಿಗಳನ್ನು ಪಡೆದುಕೊಂಡ್ರು ಕೂಡ ಅದನ್ನು ನಿಭಾಯಿಸ್ಕೊಂಡು ಹೋಗ್ತೀರಿ. ಹಣಕಾಸಿನ ಸಮಸ್ಯೆಗಳು ಕೂಡ ಸ್ವಲ್ಪ ಹೆಚ್ಚಿರುತ್ತೆ. ಅದರ ಕಡೆ ಸ್ವಲ್ಪ ಗಮನ ಕೊಡಿ. ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ 3 ಆಗಿದ್ರೆ ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು. ಈ ದಿಕ್ಕಿನಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಮಾಡುವುದರಿಂದ ಶುಭ ಫಲಗಳು ಸಿಗುತ್ತೆ. ಅದೃಷ್ಟದ ಬಣ್ಣ ಕಿತ್ತಳೆ ಬಣ್ಣ. ಈ ಬಣ್ಣದ ಬಟ್ಟೆ ಅಥವಾ ವಸ್ತು ಧರಿಸುವುದರಿಂದ ಶುಭ ಫಲಗಳು ಸಿಗುತ್ತೆ. ಇನ್ನು ಧನುಸು ರಾಶಿಯವರಿಗೆ ಇವತ್ತಿನ ದಿನ ವ್ಯವಹಾರಗಳಲ್ಲಿ ಉತ್ತಮ ಲಾಭ ಇದೆ. ವ್ಯಾಪಾರಗಳಲ್ಲಿ ಮತ್ತೆ ಬಿಸ್ನೆಸ್ ಮಾಡುವಂತವರಿಗೆ, ಸ್ವಂತ ಬಿಸ್ನೆಸ್ ಮಾಡುವಂತವರಿಗೆ ಅದರಲ್ಲೆಲ್ಲದಕ್ಕೂ ಕೂಡ ಹಣದ ಒಂದು ಮೂಲಗಳು ತುಂಬಾ ಹೆಚ್ಚಿರುತ್ತೆ. ಆದಾಯದ ಹೊಸ ಮೂಲಗಳು ಕೂಡ ನಿಮಗೆ ಸಿಗುತ್ತೆ. ವೃತ್ತಿ ಜೀವನದಲ್ಲಿ ಪ್ರಮುಖ ಬದಲಾವಣೆಗಳು ಕಾಣ್ತೀರಿ ಇವತ್ತಿನ ದಿನ. ಕೆಲವರ ಒಂದು ವೃತ್ತಿ ಜೀವನದಲ್ಲಿ ಉದ್ಯೋಗದಲ್ಲಿ ವರ್ಗಾವಣೆ ಕಾಣ್ತೀರಿ, ಬದಲಾವಣೆಗಳನ್ನು ಕಾಣ್ತೀರಿ. ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗುವಂತ ಸಾಧ್ಯತೆಗಳಿರುತ್ತೆ. ಮತ್ತೆ ಪ್ರಮೋಷನ್ಗಳು ಕೂಡ ಇವತ್ತಿನ ದಿನ ನೀವು ಪಡ್ಕೋಬಹುದು. ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಶಾಂತಿ ಮತ್ತೆ ಸಂತೋಷ ಇರುತ್ತೆ. ನಿಮ್ಮ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ. ನಿರ್ಲಕ್ಷ್ಯ ವಹಿಸಬೇಡಿ. ಅದರಲ್ಲೂ ಕೂಡ ಸ್ವಲ್ಪ ತೊಂದರೆಗಳಿರುತ್ತೆ, ಗಮನ ಕೊಡಿ. ಪ್ರತಿದಿನ ಯೋಗ ಮತ್ತೆ ಧ್ಯಾನ ಮಾಡಿ. ಸಾಕಷ್ಟು ನಿದ್ರೆ ಮಾಡಿ. ಕೆಲಸದ ಒತ್ತಡವನ್ನು ಮನೆಗೆ ತರಬೇಡಿ. ಆ ಕೆಲಸದ ಒತ್ತಡ ಏನೇ ಇದ್ರೂ ಕೂಡ ನಿಮ್ಮ ಹೊರಗಡೆನೆ ನೀವು ಮಾಡಿಕೊಳ್ಳಿ. ಮನೆಯ ಒಳಗಡೆ ತರುವಂತ ಪ್ರಯತ್ನಗಳನ್ನು ಮಾಡಬೇಡಿ. ಕುಟುಂಬದೊಂದಿಗೆ ಉತ್ತಮ ಸಮಯವನ್ನು ಒಂದು ಕಳೆಯುವಂತ ಪ್ರಯತ್ನಗಳನ್ನು ಮಾಡಿ. ನಿಮ್ಮನ್ನು ಆರೋಗ್ಯಕರವಾಗಿ ಮತ್ತೆ ಶಕ್ತಿಯುತವಾಗಿ ಇರೋದಕ್ಕೆ ಸ್ವಲ್ಪ ಪ್ರಯತ್ನಗಳನ್ನು ಮಾಡಿ. ಇನ್ನು ಇವತ್ತಿನ ದಿನ ರೊಮ್ಯಾಂಟಿಕ್ ಜೀವನವನ್ನು ನೀವು ಅನುಭವಿಸ್ತೀರಿ. ನಿಮ್ಮ ಸಂಗಾತಿಯಿಂದ ನೀವು ಸಾಕಷ್ಟು ಬೆಂಬಲವನ್ನು ಪಡೆಯುತ್ತೀರಿ. ಜೊತೆಗೆ ಬಂಧು ಮಿತ್ರರೊಂದಿಗೆ ಒಂದಿಷ್ಟು ಮನರಂಜನಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತೀರಿ. ಸಮಾಜದಲ್ಲಿ ಹಿರಿಯರ ಗೌರವ ಹೆಚ್ಚಾಗುತ್ತೆ. ನಿರುದ್ಯೋಗಿಗಳಿಗೆ ಹೊಸ ಉದ್ಯೋಗದ ಅವಕಾಶಗಳಿರುತ್ತೆ. ಮತ್ತೆ ಮನೆಯ ಹೊರಗಡೆ ನಿಮಗೊಂದಿಷ್ಟು ಬೆಂಬಲ ಸಿಗುತ್ತೆ. ವ್ಯಾಪಾರ ಒಂದು ವ್ಯವಹಾರಗಳಲ್ಲಿ ಹೊಸ ಪ್ರಯತ್ನಗಳಲ್ಲಿ ನಿಮಗೆ ಫಲ ಸಿಗುತ್ತೆ. ವೃತ್ತಿಪರ ಉದ್ಯೋಗಗಳಲ್ಲಿ ಆದಾಯವೂ ಕೂಡ ಹೆಚ್ಚಾಗುತ್ತೆ. ಇನ್ನು ಅದೃಷ್ಟದ ಸಂಖ್ಯೆ 6 ಆಗಿದ್ರೆ ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು ಆಗಿರುತ್ತೆ. ಈ ದಿಕ್ಕಿನಲ್ಲಿ ನಿಮ್ಮ ಶುಭ ಕಾರ್ಯಗಳನ್ನು, ಶುಭ ಫಲಗಳನ್ನು, ಯಾವುದೇ ಒಂದು ಕೆಲಸ ಆಗಿರ್ಬೋದು, ಅದನ್ನು ಮಾಡುವುದರಿಂದ ನಿಮ್ಮ ಒಂದು ಜೀವನದ ಒಂದು ಅಂದುಕೊಂಡಂತ ಕೆಲಸ ಕಾರ್ಯಗಳು ಸಕ್ಸಸ್ ಆಗುತ್ತೆ. ಮತ್ತೆ ಹಸಿರು ಬಣ್ಣದ ಬಟ್ಟೆ ಅಥವಾ ವಸ್ತು ಧರಿಸೋದ್ರಿಂದ ಶುಭ ಫಲಗಳು ಇವತ್ತಿನ ದಿನ ಕಾಣಬಹುದು.
ಇನ್ನು ಮಕರ ರಾಶಿಯವರು ಇವತ್ತಿನ ದಿನ ಖರ್ಚು ಕಡಿಮೆ ಮಾಡಿ, ಖರ್ಚು ಜಾಸ್ತಿ ಮಾಡುವಂತ ಸಾಧ್ಯತೆಗಳಿರುತ್ತೆ. ಅವಸರದಲ್ಲಿ ಹಣವನ್ನು ಖರ್ಚು ಮಾಡಲು ನೀವು ನಿರ್ಧಾರವನ್ನು ತೆಗೆದುಕೊಳ್ಬೇಡಿ. ಏನೇ ಮಾಡೋಂಗಿದ್ರು ಯೋಚನೆ ಮಾಡಿ ನಿರ್ಧಾರ ತೆಗೆದುಕೊಳ್ಳಿ. ಹಣದ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆಯಿಂದ ಇರಿ. ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ. ಆರೋಗ್ಯಕರ ಆಹಾರವನ್ನು ಸೇವನೆ ಮಾಡಿ. ಇನ್ನು ಕೆಲವೊಂದು ಜನರಿಗೆ ಹೊಸ ಯೋಜನೆಯಲ್ಲಿ ಕೆಲಸ ಮಾಡಲು ಅವಕಾಶಗಳು ಸಿಗುತ್ತೆ. ಹೊಸ ಪ್ರಯತ್ನಗಳನ್ನು ಮಾಡ್ತೀರಿ, ಹೊಸದಾಗಿ ಏನಾದ್ರು ಒಂದು ಇವತ್ತಿನ ದಿನ ಮಾಡ್ತೀರಿ. ವೃತ್ತಿ ಜೀವನದಲ್ಲಿ ಹೊಸ ಸಾಧನೆ ಇರುತ್ತೆ. ಕುಟುಂಬದ ಸದಸ್ಯರೊಂದಿಗೆ ಒಂದಿಷ್ಟು ಸಮಾರಂಭಗಳಲ್ಲಿ ಭಾಗವಹಿಸ್ತೀರಿ. ಮತ್ತೆ ಶಿಕ್ಷಣದ ಒಂದು ಕೆಲಸ ಕಾರ್ಯಗಳಲ್ಲಿ ಶಿಕ್ಷಕರು, ಲೆಕ್ಚರ್ಸ್ಗಳು ಯಾರೇ ಆಗಿರ್ಬೋದು, ಆಡಿಟರ್ಗಳು ಮತ್ತೆ ಪ್ರಾಂಶುಪಾಲರು, ಇವರಿಗೆಲ್ಲರಿಗೂ ಕೂಡ ತುಂಬಾ ಅನುಕೂಲಗಳಿದೆ ಇವತ್ತಿನ ದಿನ. ರೊಮ್ಯಾಂಟಿಕ್ ಜೀವನವು ಕೂಡ ಇವತ್ತಿನ ದಿನ ಉತ್ತಮವಾಗಿರುತ್ತೆ. ಸಂಜೆಯ ಹೊತ್ತಿಗೆ ನೀವು ಸಂಬಂಧದ ಎಲ್ಲಾ ಸಮಸ್ಯೆಗಳನ್ನು ದೂರ ಹಾಕಿ ಸಂಬಂಧಗಳಲ್ಲಿ ಪರಸ್ಪರವಾಗಿ ಹೊಂದಾಣಿಕೆಯಿಂದ ಅರ್ಥ ಮಾಡಿಕೊಂಡು ಆ ಜೀವನವನ್ನು ನಡೆಸುವಂತ ಪ್ರಯತ್ನಗಳನ್ನು ಮಾಡ್ತೀರಿ. ನಿಮಗೆ ಎಷ್ಟೇ ಟೆನ್ಷನ್ ಆಗಿರ್ಲಿ, ಎಷ್ಟೇ ಯೋಚನೆ ಇದ್ರೂ ಕೂಡ, ತೊಂದರೆ ಇದ್ರೂ ಕೂಡ ಸಂಜೆಯ ಒಳಗಡೆ ಅದೆಲ್ಲ ನೀವು ಆ ಟೆನ್ಷನ್ ಇಂದ ಹೊರಗಡೆ ಬಂದು ಸಂಬಂಧಗಳಲ್ಲಿ ಮತ್ತೆ ಕುಟುಂಬದೊಡನೆ ಒಂದಿಷ್ಟು ಸಂತೋಷದ ವಾತಾವರಣ ಕಳೆಯಲು ಇಷ್ಟಪಡ್ತೀರಿ. ಇನ್ನು ವೃತ್ತಿ ವ್ಯವಹಾರಗಳಲ್ಲಿ ಶ್ರಮವನ್ನು ಪಡೆಯುವಂತ ಸಾಧ್ಯತೆಗಳು ಇದೆ. ಕಷ್ಟಪಟ್ಟು ನೀವು ಕೆಲಸಗಾರಗಳು ಮಾಡ್ತೀರಿ, ವ್ಯವಹಾರಗಳನ್ನು ಮಾಡ್ತೀರಿ, ಆದರೂ ಕೂಡ ಅದರಿಂದ ಒಂದು ಒಳ್ಳೆ ಫಲ ಸಿಗುತ್ತೆ. ಮನೆಯ ಹೊರಗಿನ ಒತ್ತಡದಿಂದಾಗಿ ದೂರದ ಪ್ರಯಾಣವನ್ನು ನೀವು ಮುಂದೆ ಹೋಗುವಂತ ಸಾಧ್ಯತೆಗಳಿರುತ್ತೆ. ವ್ಯಾಪಾರ ವ್ಯವಹಾರಗಳು ಸುಗಮವಾಗಿ ಸಾಗುತ್ತೆ. ಪ್ರಮುಖ ವ್ಯವಹಾರಗಳು ನಿಧಾನವಾಗಿ ಸಾಗುತ್ತೆ. ಕೆಲವೊಂದು ಯಾವುದೇ ವಿಚಾರ, ಒಂದು ದೊಡ್ಡ ಒಂದು ಕೆಲಸ ಕಾರ್ಯಗಳು, ಹೊಸ ಪ್ರಾಜೆಕ್ಟ್ ಆಗಿರ್ಬೋದು, ಹೊಸ ಕೆಲಸ ಆಗಿರ್ಬೋದು, ನೀವೇನೇ ಮಾಡುವ ಹಾಗಿದ್ರೂ ಅದು ನಿಧಾನವಾಗಿ ಸಾಗುತ್ತೆ. ಮತ್ತೆ ಉದ್ಯೋಗದಲ್ಲಿ ಒಂದಿಷ್ಟು ಕಿರಿಕಿರಿ ಇರುತ್ತೆ, ಸ್ವಲ್ಪ ಅದರ ಕಡೆ ಗಮನ ಕೊಡಿ. ಇನ್ನು ಅದೃಷ್ಟದ ಸಂಖ್ಯೆ 6 ಆಗಿದ್ರೆ ಅದೃಷ್ಟದ ದಿಕ್ಕು ನೈಋತ್ಯ ದಿಕ್ಕು. ಈ ದಿಕ್ಕಿನಲ್ಲಿ ಪ್ರಯಾಣ ಮಾಡುವುದರಿಂದ ಶುಭ ಫಲಗಳು ಸಿಗುತ್ತೆ. ನೀಲಿ ಬಣ್ಣದ ಬಟ್ಟೆ ಧರಿಸೋದ್ರಿಂದ ಇನ್ನಷ್ಟು ಶುಭ ಫಲಗಳು ಇವತ್ತಿನ ದಿನ ಕಾಣಬಹುದು. ಇನ್ನು ಕುಂಭರಾಶಿಯವರಿಗೆ ಇವತ್ತಿನ ದಿನ ಒಂದು ಹೊಸ ಒಂದು ಕೆಲಸ ಕಾರ್ಯಗಳಲ್ಲಿ ಕೈ ಹಾಕುವಂತ ಸಾಧ್ಯತೆಗಳಿರುತ್ತೆ. ಮತ್ತೆ ಏನಾದ್ರೂ ಒಂದು ಪ್ರಯತ್ನಗಳನ್ನ ಮಾಡ್ತೀರಿ ಇವತ್ತಿನ ದಿನ. ಸಾಲವನ್ನು ತೆಗೆದುಕೊಳ್ಳುವಂತ ಒಂದು ವಿಚಾರಗಳಲ್ಲಿ ಯೋಚನೆ ಮಾಡ್ತೀರಿ. ಮತ್ತೆ ಹಣದ ಒಂದು ವಿಚಾರದಲ್ಲೂ ಕೂಡ ತುಂಬಾ ಗೊಂದಲಗಳಿರುತ್ತೆ. ಇವತ್ತಿನ ದಿನ ಆಸ್ತಿ ಸಂಬಂಧಪಟ್ಟಂತ ವಿಚಾರಗಳಲ್ಲಿ ವಿವಾದಗಳು ಎಲ್ಲ ದೂರ ಆಗಿ ಆ ಆಸ್ತಿ ನಿಮ್ಮಂತೆ ಆಗುವಂತ ಸಾಧ್ಯತೆಗಳಿದೆ. ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಶಾಂತಿ ಮತ್ತೆ ಸಂತೋಷ ತುಂಬಿರುತ್ತೆ. ಒಡ ಹುಟ್ಟಿದವರ ಸಹಾಯದಿಂದ ನೀವು ಹಣವನ್ನು ಸಂಪಾದನೆ ಮಾಡಲು ಒಂದು ಹೊಸ ಮಾರ್ಗವನ್ನು ನೀವು ಹುಡುಕ್ತೀರಿ. ಹೊಸ ಅವಕಾಶಗಳು ಕೂಡ ಸಿಗುತ್ತೆ. ವೃತ್ತಿ ಜೀವನದಲ್ಲಿ ಅಪಾರ ಯಶಸ್ಸು ನೀವು ಕಂಡುಕೊಳ್ತೀರಿ. ಪ್ರತಿಯೊಂದು ಕೆಲಸವು ನಿರೀಕ್ಷೆಗಿಂತ ಉತ್ತಮ ಫಲಗಳನ್ನು ನೀವು ಪಡೆಯುವಂತ ಸಾಧ್ಯತೆ ಇದೆ. ಮತ್ತೆ ನಿಮ್ಮ ದಾಂಪತ್ಯ ಜೀವನದಲ್ಲಿ ಆ ಭಾವನಾತ್ಮಕ ತೊಂದರೆಗಳು ಇರುತ್ತೆ. ಇದು ಇವತ್ತಿನ ದಿನ ನೀವು ಭಾವುಕರಾಗಿ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಬೇಡಿ. ಸ್ವಲ್ಪ ನಿಮ್ಮ ಒಂದು ಬಗ್ಗೆ ಕಾಳಜಿ ವಹಿಸಿ, ಮತ್ತೆ ಸಂಗಾತಿಯೊಂದಿಗೂ ಕೂಡ ಕಾಳಜಿ ವಹಿಸಿ. ಒಂದಿಷ್ಟು ಭಿನ್ನಾಭಿಪ್ರಾಯಗಳು ಇರುತ್ತೆ, ಸ್ವಲ್ಪ ಹೊಂದಾಣಿಕೆಯಿಂದ ಜೀವನ ಮಾಡಿ. ಹೊಸ ವಸ್ತು ಮತ್ತೆ ವಸ್ತ್ರಗಳ ಲಾಭವನ್ನು ನೀವು ಪಡೆಯುವಂತ ಸಾಧ್ಯತೆಗಳು ಇದೆ. ಬಾಲ್ಯದ ಗೆಳೆಯರೊಂದಿಗೆ ಸೇವಾ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ತೀರಿ. ದೂರದ ಸಂಬಂಧಿಕರಿಂದ ಶುಭ ಸುದ್ದಿ ಕೇಳ್ತೀರಿ. ಮತ್ತೆ ಆರ್ಥಿಕ ಪ್ರಗತಿ ಸಾಧಿಸುವಂತ ಪ್ರಯತ್ನಗಳನ್ನು ಮಾಡ್ತೀರಿ. ಒಂದು ಒಳ್ಳೆಯ ಬೆಳವಣಿಗೆ ಕಾಣಬಹುದು ಇವತ್ತಿನ ದಿನ. ವ್ಯವಹಾರಗಳು ಸುಗಮವಾಗಿ ಸಾಗುತ್ತೆ. ಮತ್ತೆ ಸಂಬಳ ಮತ್ತೆ ಆ ಹಣದ ಒಂದು ಅನುಕೂಲಗಳು ಇವತ್ತಿನ ದಿನ ಅನುಕೂಲವಾಗಿರುತ್ತೆ. ಸಂಬಳ ಹೆಚ್ಚಾಗುವಂತ ಸಾಧ್ಯತೆಗಳಿರುತ್ತೆ. ಪ್ರಮೋಷನ್ಗಳು ಸಿಗುವಂತ ಸಾಧ್ಯತೆಗಳಿರುತ್ತೆ. ಮತ್ತೆ ಒಳ್ಳೆ ಕೆಲಸ ಕಾರ್ಯಗಳು ಮಾಡ್ತೀರಿ ಇವತ್ತಿನ ದಿನ. ಇನ್ನು ಅದೃಷ್ಟದ ಸಂಖ್ಯೆ 1 ಆಗಿದ್ರೆ ಅದೃಷ್ಟದ ದಿಕ್ಕು ವಾಯುವ್ಯ ದಿಕ್ಕು ಆಗಿರುತ್ತೆ. ಈ ದಿಕ್ಕಿನಲ್ಲಿ ನಿಮ್ಮ ಪ್ರಯಾಣ ಮಾಡೋದ್ರಿಂದ ಶುಭ ಫಲಗಳು ಸಿಗುತ್ತೆ. ಮತ್ತೆ ಕೆಂಪು ಬಣ್ಣದ ಬಟ್ಟೆ ಧರಿಸುವುದರಿಂದ ಇವತ್ತಿನ ದಿನ ಇನ್ನೂ ನಿಮಗೆ ಶುಭ ಫಲಗಳು ಸಿಗುತ್ತೆ. ಇನ್ನು ಕೊನೆಯ ಮೀನರಾಶಿಯವರಿಗೆ ನಿಮ್ಮ ಜೀವನದಲ್ಲಿ ಒಂದಿಷ್ಟು ಅದೃಷ್ಟವನ್ನು ಕಂಡುಕೋತೀರಿ ಇವತ್ತಿನ ದಿನ. ಒಳ್ಳೆ ಅದೃಷ್ಟ ಇದೆ ಇವತ್ತಿನ ದಿನ. ಹಣಕಾಸಿನ ವಿಚಾರದಲ್ಲೂ ಕೂಡ ಅದೃಷ್ಟಶಾಲಿಯಾಗಿರ್ತೀರಿ. ಆರೋಗ್ಯದಲ್ಲಿ ಸ್ವಲ್ಪ ಏರಿಳಿತಗಳು ಇರುವಂತ ಸಾಧ್ಯತೆ ಇರುತ್ತೆ. ಸರ್ಕಾರಿ ನೌಕರರಿಗೆ ಆದಾಯ ಸಿಗುವಂತ ಸಾಧ್ಯತೆಗಳು ಇದೆ. ಸರ್ಕಾರದಲ್ಲಿ ಯಾವುದೇ ಒಂದು ವ್ಯಕ್ತಿ ಕೆಲಸ ಮಾಡಿದ್ರು ಕೂಡ ಅವರಿಗೆ ಒಳ್ಳೆಯ ಆದಾಯ ಇದೆ. ಮತ್ತೆ ಸಂಬಳಗಳು ಹೆಚ್ಚಾಗುತ್ತೆ.
ಹಣದ ಅನುಕೂಲಗಳು ಕೂಡ ತುಂಬಾ ಅನುಕೂಲ ಮಾಡಿಕೊಡುತ್ತೆ. ಮನೆಗೆ ಅತಿಥಿಗಳ ಆಗಮನವು ನಿಮಗೆ ಸಂತೋಷವನ್ನು ತಂದುಕೊಡುತ್ತೆ. ಮತ್ತೆ ನಿಮ್ಮ ಪ್ರೀತಿ ಪಾತ್ರರನ್ನು ಭೇಟಿ ಆಗುವಂತ ಸಾಧ್ಯತೆಗಳಿದೆ. ಪ್ರಯಾಣ ಮಾಡುವ ಸಾಧ್ಯತೆಗಳು ಕೂಡ ಇದೆ ಇವತ್ತಿನ ದಿನ. ವ್ಯವಹಾರದಲ್ಲಿ ಲಾಭವನ್ನು ಪಡೆದುಕೊಳ್ತೀರಿ. ಮತ್ತೆ ಪಿತ್ರಾರ್ಜಿತ ಆಸ್ತಿಯಿಂದ ಹಣ ಗಳಿಸ್ತೀರಿ ಇವತ್ತಿನ ದಿನ. ಇನ್ನು ಆರ್ಥಿಕ ಪರಿಸ್ಥಿತಿಗಳು ಕೂಡ ಬಲಗೊಳ್ಳುತ್ತೆ. ಆದಾಯದಲ್ಲಿ ಹೆಚ್ಚಳದ ಹೊಸ ಅವಕಾಶಗಳು ಕೂಡ ಸಿಗುತ್ತೆ. ಒಂಟಿ ಜನರ ಆಕರ್ಷಕ ವ್ಯಕ್ತಿತ್ವದಿಂದ ಜನರು ಒಂದಿಷ್ಟು ಸಂತೋಷವನ್ನು ಇವತ್ತಿನ ದಿನ ನೀವು ಕಂಡುಕೊಳ್ಳಬಹುದು. ಜೀವನದಲ್ಲಿ ಸಾಕಷ್ಟು ಶಕ್ತಿ ಮತ್ತೆ ಉತ್ಸಾಹ ಇರುತ್ತೆ. ಇನ್ನು ನೀವು ಇವತ್ತಿನ ದಿನ ಆರಾಮವಾಗಿ ನೀವು ವಿಶ್ರಾಂತಿಯನ್ನು ಪಡೆದುಕೊಂಡು ಜೀವನವನ್ನು ನಡೆಸ್ತೀರಿ. ಮತ್ತೆ ಉದ್ಯೋಗದಲ್ಲಿ ನಿಮ್ಮ ಕಾರ್ಯಶೈಲಿಗೆ ಮನ್ನಣೆ ಸಿಗುವಂತ ಸಾಧ್ಯತೆಗಳು ಇರುತ್ತೆ. ಕೈಗೆತ್ತಿಕೊಂಡಂತ ಕೆಲಸದಲ್ಲಿ ನೀವು ಅಂದುಕೊಂಡಂತ ಕೆಲಸ ಕಾರ್ಯಗಳು ಯಶಸ್ವಿ ಆಗ್ತವೆ. ಮತ್ತೆ ವ್ಯಾಪಾರಗಳು ನಿರೀಕ್ಷಿತ ಮಟ್ಟದಲ್ಲಿ ನಡೆಯುತ್ತೆ. ಆದಾಯವು ಕೂಡ ಹೆಚ್ಚಾಗುತ್ತೆ. ವ್ಯಾಪಾರದಲ್ಲಿ ಹೊಸ ಉತ್ಸಾಹದಿಂದ ಲಾಭವನ್ನು ನೀವು ಪಡೆದುಕೊಳ್ತೀರಿ. ಇನ್ನು ಅದೃಷ್ಟದ ಸಂಖ್ಯೆ 9 ಆಗಿದ್ರೆ ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು. ಈ ದಿಕ್ಕಿನಲ್ಲಿ ಶುಭ ಕಾರ್ಯಗಳು ಮಾಡುವುದರಿಂದ, ನಿಮ್ಮ ಪ್ರಯಾಣ ಮಾಡೋದ್ರಿಂದ ಶುಭ ಫಲಗಳು ಸಿಗುತ್ತೆ. ನೇರಳೆ ಬಣ್ಣದ ಬಟ್ಟೆಯನ್ನು ಧರಿಸುವುದರಿಂದ ಇನ್ನಷ್ಟು ಶುಭ ಫಲಗಳು ನೀವು ಕಾಣಬಹುದು. ಇನ್ನು ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ತಪ್ಪದೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಇನ್ನು ನಿಮ್ಮ ಅಮೂಲ್ಯವಾದಂತಹ ಅನಿಸಿಕೆಗಳನ್ನು ಈ ವಿಡಿಯೋದಲ್ಲಿ ಕಾಮೆಂಟ್ ಮೂಲಕದಲ್ಲಿ ತಿಳಿಸಿಕೊಡಿ. ಇದೇ ರೀತಿ ಇನ್ನಷ್ಟು ಹೊಸ ಹೊಸ ಮಾಹಿತಿಗಳು ಪ್ರತಿದಿನ ನಮ್ಮ ಚಾನಲ್ ಮೂಲಕದಲ್ಲಿ, ಜೊತೆಗೆ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಮೂಲಕದಲ್ಲಿ ಹಲವಾರು ವಿಷಯಗಳನ್ನು ತಿಳಿದುಕೊಳ್ಳಬಹುದು. ಹಾಗಾದ್ರೆ ವೀಕ್ಷಕರೇ, ಪ್ರತಿನಿತ್ಯ ತಪ್ಪದೆ ನಮ್ಮ ಚಾನಲ್ ಅನ್ನು ಫಾಲೋ ಮಾಡ್ತಾ ಬನ್ನಿ. ಇನ್ನು ನಿಮ್ಮ ಜೀವನದ ಯಾವುದೇ ಗುಪ್ತ ಸಮಸ್ಯೆಗಳಿದ್ದರೂ ಗುರುಜಿಯವರಿಗೆ ಕರೆ ಮಾಡಿ ಶಾಸ್ತ್ರೋಕ್ತವಾಗಿ ಪರಿಹಾರಗಳನ್ನು ಪಡೆದುಕೊಳ್ಳಿ.